Good evening, everyone. My name is Vignesh. Today, I'm going to teach the topic reproduction in animals, which comes under the subject biology. Reproduction in animals. The term reproduction you might studied in your previous class, your previous classes like reproduction in plants or reproduction in insects, something like that. ನೀವು ನಿಮ್ಮ ಹಿಂದಿನ ತರಗತಿಗಳಲ್ಲಿ ಪ್ರಾಣಿ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಅಂತ ಹೇಳುವಂತಹ ಚಾಪ್ಟರ್ ಅನ್ನು ಕಲ್ತಿರಬಹುದು. ಅದರಲ್ಲಿ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಹೇಗಾಗ್ತದೆ, ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಆಗ್ಲಿಕ್ಕೆ ಯಾವುದೆಲ್ಲ ಮುಖ್ಯವಾದಂತಹ ಸಸ್ಯಗಳಲ್ಲಿ ಅಂಗಗಳಿರ್ಬೇಕು, ಸಸ್ಯಗಳಲ್ಲಿ ಯಾವ ರೀತಿಯ ಪ್ರಕ್ರಿಯೆ ನಡೀತದೆ, ಈ ರೀತಿಯಾದಂತಹ ವಿಷಯಗಳನ್ನು ನೀವು ಈಗಾಗಲೇ ಕಲ್ತಿರಬಹುದು. ಅದೇ ರೀತಿ ರೀಪ್ರೊಡಕ್ಷನ್ ಇನ್ ಅನಿಮಲ್ಸ್ ಅಂದ್ರೆ ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಹೇಗಾಗ್ತದೆ, ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಆಗ್ಬೇಕಿದ್ರೆ ಏನೆಲ್ಲ ಪ್ರಕ್ರಿಯೆಗಳು ನಡಿಬೇಕು, ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಆಗ್ಲಿಕ್ಕೆ ಏನೆಲ್ಲ ಮುಖ್ಯವಾದ ಅಂಗಗಳು ಪ್ರಾಣಿಯಲ್ಲಿ ಇರಬೇಕು, ಇಂಥ ವಿಚಾರಗಳನ್ನು ನಾವು ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ಳಿಕ್ಕಿದ್ದೇವೆ. ವಾಟ್ ಈಸ್ ರೀಪ್ರೊಡಕ್ಷನ್ ಅಂದ್ರೆ ಸಂತಾನೋತ್ಪತ್ತಿ ಎಂದರೇನು ಅಂತ. ಮೋಡ್ಸ್ ಆಫ್ ರೀಪ್ರೊಡಕ್ಷನ್, ಸಂತಾನೋತ್ಪತ್ತಿಯ ವಿಧಗಳು ಅಂದ್ರೆ ರೀಪ್ರೊಡಕ್ಷನ್ ಅಲ್ಲಿ ಯಾವುದೆಲ್ಲ ರೀತಿಯಾದಂತಹ ರೀಪ್ರೊಡಕ್ಷನ್ ಇದೆ, ಯಾವ ಯಾವ ಟೈಪ್ಸ್ ಇದೆ, ರೀಪ್ರೊಡಕ್ಷನ್ ಯಾವ ಯಾವ ರೀತಿಯಲ್ಲಿ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳೋದನ್ನು ಕಲಿಯಲಿಕ್ಕಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ಸೆಕ್ಷುವಲ್ ರೀಪ್ರೊಡಕ್ಷನ್ ಮತ್ತು ಎಸೆಕ್ಷುವಲ್ ರೀಪ್ರೊಡಕ್ಷನ್. ಸೆಕ್ಷುವಲ್ ಮತ್ತು ಎಸೆಕ್ಷುವಲ್ ರೀಪ್ರೊಡಕ್ಷನ್ ಇದು ರೀಪ್ರೊಡಕ್ಷನ್ ಎರಡು ಮುಖ್ಯವಾದ ಟೈಪ್ಗಳು. ಅದರಲ್ಲಿ ಅದನ್ನು ಕನ್ನಡದಲ್ಲಿ ಹೇಳುವುದಿದ್ರೆ ಲೈಂಗಿಕ ಸಂತಾನೋತ್ಪತ್ತಿ ಮತ್ತೆ ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಹೇಳ್ತಾರೆ. ಈ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂದ್ರೆ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ನಾವೇನೆಲ್ಲ ಕಲಿಲಿಕ್ಕಿದ್ದೇವೆ ಹೇಳಿದ್ರೆ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ಸ್, ಫಿಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ಸ್, ಆಮೇಲೆ ಫರ್ಟಿಲೈಸೇಷನ್, ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋ, ಇಂಥ ಸ್ಟೆಪ್ ಬೈ ಸ್ಟೆಪ್ ಈ ವಿಚಾರಗಳನ್ನು ಕಲಿಲಿಕ್ಕಿದ್ದೇವೆ. ಅಂದ್ರೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗ್ಲಿಕ್ಕೆ ಏನೆಲ್ಲ ಇರಬೇಕು, ಸೆಕ್ಷುವಲ್ ರಿಪ್ರೊಡಕ್ಷನ್ ಯಾವುದೆಲ್ಲ ಪ್ರಕ್ರಿಯೆ ಆಗ್ತದೆ, ಇದನ್ನೆಲ್ಲ ಕಲಿಲಿಕ್ಕಿದ್ದೇವೆ. ರೀಪ್ರೊಡಕ್ಷನ್ ಆಗ್ಬೇಕಿದ್ರೆ ಒಂದು ಪ್ರಾಣಿಯ ಅಥವಾ ಮನುಷ್ಯನ ದೇಹದಲ್ಲಿ ನಿರ್ದಿಷ್ಟ ಅಂಗಗಳು ಅಥವಾ ಆರ್ಗನ್ಸ್ ಈ ರೀತಿಯಾದಂತ ಇರ್ಬೇಕಾಗ್ತದೆ ಆರೋಗ್ಯವಾಗಿ. ಮನುಷ್ಯನ ದೇಹವನ್ನು ಒಂದು ಉದಾಹರಣೆಯಾಗಿ ತಗೊಂಡ್ರೆ, ಬೈ ಕನ್ಸಿಡರಿಂಗ್ ಹ್ಯೂಮನ್ ಬಾಡಿ ಆಸ್ ಅನ್ ಎಕ್ಸಾಂಪಲ್, ಹ್ಯೂಮನ್ ಬಾಡಿ ಹ್ಯಾಸ್ ವೇರಿಯಸ್ ಸಿಸ್ಟಮ್ಸ್ ಲೈಕ್ ರೆಸ್ಪಿರೇಟರಿ ಸಿಸ್ಟಮ್, ಸರ್ಕ್ಯುಲೇಟರಿ ಸಿಸ್ಟಮ್, ಡೈಜೆಷನ್ ಸಿಸ್ಟಮ್ ಎಕ್ಸೆಟ್ರಾ. ಅಂದ್ರೆ ಮನುಷ್ಯನ ದೇಹವು ಬೇರೆ ಬೇರೆ ರೀತಿಯಾದಂತಹ ಈ ಸಿಸ್ಟಮ್ಗಳಿಂದ ಮಾಡಲಾಗಿದೆ. ಈಗ ಮನುಷ್ಯನ ದೇಹವನ್ನೇ ಉದಾಹರಣೆಯಾಗಿ ನೋಡುತ್ತಿದ್ರೆ, ಮನುಷ್ಯನ ದೇಹದಲ್ಲಿ ಅಸ್ಥಿ ಪಂಜರ ಅಂದ್ರೆ ಸ್ಕೆಲಿಟನ್ ಇರ್ತದೆ. ಈ ಸ್ಕೆಲಿಟನ್ ಮಸಲ್ಸ್ ಇಂದ ಬೌಂಡ್ ಆಗಿರ್ತದೆ. ಮಸಲ್ಸ್ ಅಂದ್ರೆ ಸ್ನಾಯುಗಳಿಂದ. ಈ ಮಸಲ್ಸ್ ಅಲ್ಲದೆ ಮತ್ತೆ ಇದರಲ್ಲಿ ರೆಸ್ಪಿರೇಟರಿ ಸಿಸ್ಟಮ್ ಅಂದ್ರೆ ನಾವೇನು ಉಸಿರಾಡ್ತೇವೆ, ಶ್ವಾಸಕೋಶ ಅಂದ್ರೆ ಲಂಗ್ಸ್ ಇರಬಹುದು, ಇಲ್ಲಿ ಕಾಣುವ ಹಾಗೆ ಈ ರೀತಿಯಾದಂತಹ ಒಂದು ವ್ಯವಸ್ಥೆ ಅಂದ್ರೆ ಸಿಸ್ಟಮ್ ನಮ್ಮ ದೇಹದೊಳಗೆ ಇರ್ತದೆ. ಅದೇ ರೀತಿ ಸರ್ಕ್ಯುಲೇಟರಿ ಸಿಸ್ಟಮ್, ರಕ್ತ ಚಲನೆ, ಹೃದಯ ಮತ್ತೆ ಬೇರೆ ಬೇರೆ ರಕ್ತನಾಳಗಳು ಇಡೀ ನಮ್ಮ ಬಾಡಿಯನ್ನ ಮೇಲಿಂದ ಕೆಳಗೆ ತನಕ ಹರಡಿಕೊಂಡಿವೆ. ಅದೇ ರೀತಿ ಡೈಜೆಸ್ಟಿವ್ ಸಿಸ್ಟಮ್, ಇದರದ್ದು ಮಹತ್ವ ಗೊತ್ತುಂಟು ನಿಮಗೆ. ದ ಇಂಪಾರ್ಟೆನ್ಸ್ ಆಫ್ ಡೈಜೆಸ್ಟಿವ್ ಸಿಸ್ಟಮ್ ಟು ಗೇನ್ ನ್ಯೂಟ್ರಿಷನ್ ಅಂದ್ರೆ ನಾವು ಬದುಕಲಿಕ್ಕೆ, ನಮ್ಮ ಜೀವಕೋಶಗಳಿಗೆ ಶಕ್ತಿ ತುಂಬಲಿಕ್ಕೆ ಏನೆಲ್ಲ ಬೇಕು ಅದೆಲ್ಲ ಈ ಡೈಜೆಸ್ಟಿವ್ ಸಿಸ್ಟಮ್ ಇಂದ ಬರುವಂತಹದ್ದು. ಹಾಗಾಗಿ ಇದು ಕೂಡ ತುಂಬಾ ರೋಲ್ ಪ್ಲೇ ಮಾಡ್ತದೆ ನಾವು ಬದುಕಲಿಕ್ಕೆ. ಈ ಎಲ್ಲಾ ಸಿಸ್ಟಮ್ಗಳು, ಇದು ಅಲ್ಲದೆ ಬೇರೆ ಬೇರೆ ಮತ್ತು ಏನು ಸಿಸ್ಟಮ್ಗಳು ನಮ್ಮ ದೇಹದಲ್ಲಿ ಇದೆ. ಹಾಗಿದ್ರೆ ಈ ಎಲ್ಲ ಸಿಸ್ಟಮ್ ಏನು ನಾವು ರೆಸ್ಪಿರೇಟರಿ ಅಂದ್ರೆ ಉಸಿರಾಟದ ವ್ಯವಸ್ಥೆ ಇರ್ಬೋದು, ರಕ್ತ ಪರಿಚಲನೆ, ಜೀರ್ಣಾಂಗ ವ್ಯವಸ್ಥೆ, ಇದೆಲ್ಲ ಆರೋಗ್ಯವಾಗಿದ್ರೆ ಮಾತ್ರ ಒಳ್ಳೆ ರೀತಿಯಲ್ಲಿ ಬದುಕು ನಡೆಸಲಿಕ್ಕೆ ಸಾಧ್ಯ. ವಿ ಕ್ಯಾನ್ ಲಿವ್ ಇಫ್ ದೀಸ್ ಸಿಸ್ಟಮ್ಸ್ ಆರ್ ಆಪರೇಟಿಂಗ್ ಇನ್ ಅ ಹೆಲ್ದಿ ವೇ. ಒಂದು ವೇಳೆ ಇದೆಲ್ಲ ಯಾವುದಾದ್ರೂ ಒಂದು ಸಿಸ್ಟಮ್ ಸರಿ ಇಲ್ಲ ಇದ್ರೆ ನಮಗೆ ಆರೋಗ್ಯ ಕೆಡುವಂಥದ್ದು ಅಥವಾ ಬದುಕಲಿಕ್ಕೆ ಸಾಧ್ಯ ಆಗದಂತಹ ಪರಿಸ್ಥಿತಿ ಬರ್ತದೆ. ಹಾಗಿದ್ರೆ ಈ ಎಲ್ಲಾ ಸಿಸ್ಟಮ್ಗಳಿಗೂ ಅದರದ್ದೇ ಆದ ಪ್ರಾಮುಖ್ಯತೆ ಇದೆ. ಆದ್ರೆ ಇನ್ನೊಂದು ಸಿಸ್ಟಮ್ ಮತ್ತೊಂದು ಇದೆ, ಅದು ರೀಪ್ರೊಡಕ್ಟಿವ್ ಸಿಸ್ಟಮ್. ಇದರಲ್ಲಿ
ಈ ಸಿಸ್ಟಮ್ ಏನಿದೆ, ಈ ಒಂದು ಅಂಗಗಳು ಏನು ಮನುಷ್ಯನ ಶರೀರದಲ್ಲಿದೆ, ಇದರ ಮೇಲೆ ಮನುಷ್ಯನನ್ನು ಹುಡುಗ ಮತ್ತು ಹುಡುಗಿ, ಸ್ತ್ರೀ ಪುರುಷ ಅಂತ ಏನು ಐಡೆಂಟಿಫೈ ಮಾಡ್ಲಿಕ್ಕೆ ಆಗುವಂತಹದ್ದು. ಇದು ಮುಖ್ಯವಾಗಿ ಸ್ತ್ರೀ ಮತ್ತು ಪುರುಷರಲ್ಲಿ ಬೇರೆ ಬೇರೆ ಲಕ್ಷಣ ಉಂಟು, ಮುಖ್ಯವಾಗಿ ಈ ರೀಪ್ರೊಡಕ್ಟಿವ್ ಆರ್ಗನ್ಗಳ ಮೇಲೆ ಐಡೆಂಟಿಫೈ ಮಾಡುವಂತಹದ್ದು. ಈಗ ನಾವು ಹಿಂದಿನ ಸ್ಲೈಡ್ ಅಲ್ಲಿ ನೋಡುದಾದ್ರೆ, ನೀವು ರೆಸ್ಪಿರೇಟರಿ ಸಿಸ್ಟಮ್ ನೋಡಿದ್ರಿ, ಸರ್ಕ್ಯುಲೇಟರಿ ಸಿಸ್ಟಮ್ ನೋಡಿದ್ರಿ, ಡೈಜೆಸ್ಟಿವ್ ಸಿಸ್ಟಮ್ ನೋಡಿದ್ರಿ. ಇದೆಲ್ಲ ಹೆಚ್ಚಾಗಿ ಸ್ತ್ರೀ ಮತ್ತು ಪುರುಷ ಇಬ್ಬರಲ್ಲಿ ಕೂಡ ಒಂದೇ ರೀತಿಯಾದಂತ ಇರ್ತದೆ. ಸಣ್ಣ ಪುಟ್ಟ ವ್ಯತ್ಯಾಸಗಳಿರ್ಬೋದು, ಆದ್ರೂ ಹೆಚ್ಚಾಗಿ ಇದರ ಫಂಕ್ಷನಿಂಗ್, ಇದು ಹೇಗೆ ಕೆಲಸ ನಿರ್ವಹಿಸ್ತದೆ, ಇದರ ಪ್ರಾಮುಖ್ಯತೆ ಏನು, ಇದೇ ರೀತಿ ಸೇಮ್. ಅಂದ್ರೆ ಸ್ತ್ರೀ ಮತ್ತು ಪುರುಷರಲ್ಲಿ ಇದು ಎರಡೂ ಸಹ ಈ ಸಿಸ್ಟಮ್ಗಳಲ್ಲಿ ನೀವು ನೋಡ್ತಿದ್ದೀರಿ, ರೆಸ್ಪಿರೇಟರಿ ಸಿಸ್ಟಮ್, ಸರ್ಕ್ಯುಲೇಟರಿ ಸಿಸ್ಟಮ್, ಇದೆಲ್ಲ ಒಂದೇ ರೀತಿಯದ್ದಾಗಿರ್ತದೆ. ಆದರೆ ರೀಪ್ರೊಡಕ್ಟಿವ್ ಸಿಸ್ಟಮ್ ಮಾತ್ರ ಒಂದೇ ರೀತಿಯಾದ ಇರುವುದಿಲ್ಲ. ಸ್ತ್ರೀಯರಲ್ಲಿ ಬೇರೆ ರೀತಿಯಾದಂತಹ ಆರ್ಗನ್ಸ್ ಇರ್ತದೆ, ಬೇರೆ ರೀತಿಯಾದಂತಹ ಅಂಗಗಳಿರ್ತದೆ, ಪುರುಷರಲ್ಲಿ ಬೇರೆ ರೀತಿಯಾದಂತಹ ಅಂಗಗಳಿರ್ತದೆ. ಹಾಗಾಗಿ ಈ ಒಂದು ರೀಪ್ರೊಡಕ್ಟಿವ್ ಆರ್ಗನ್ಸ್ ಯಾವ ರೀತಿಯದ್ದಾಗಿರ್ತದೆ ಅದರ ಮೇಲೆ ಸ್ತ್ರೀ ಮತ್ತು ಪುರುಷ ಅಂತ ಹೇಳುವ ಒಂದು ಐಡೆಂಟಿಫಿಕೇಶನ್ ಸುಲಭವಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗುವಂತಹದ್ದು. ನೀವು ನಿಮ್ಮ ಹಿಂದಿನ ತರಗತಿಗಳಲ್ಲಿ, ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ನೀವು ಕಲ್ತ ಹಾಗೆ ಪ್ಲಾಂಟ್ ರಿಪ್ರೊಡಕ್ಷನ್ ಚಾಪ್ಟರ್ ಅನ್ನು ಕಲ್ತಿದ್ದೀರಿ. ಅದರಲ್ಲಿ ಒಂದು ಗಿಡದಲ್ಲಿ, ಪ್ಲಾಂಟ್ ಅಲ್ಲಿ ರೀಪ್ರೊಡಕ್ಷನ್ ಆಗ್ಬೇಕಿದ್ರೆ ಯಾವುದೆಲ್ಲ ಇಂಪಾರ್ಟೆಂಟ್ ಅಂಗಗಳು ಬೇಕು, ಯಾವುದೆಲ್ಲ ಪ್ರಕ್ರಿಯೆ ಬೇಕು ನೀವು ಕಲ್ತಿದ್ದೀರಿ. ಅದೇ ರೀತಿ ಮನುಷ್ಯರಲ್ಲಿ ಕೂಡ, ಅಥವಾ ಮನುಷ್ಯರನ್ನೇ ಹೋಗುವಂತಹ ಬೇರೆ ಬೇರೆ ಪ್ರಾಣಿಗಳಲ್ಲಿ ಕೂಡ ಅದೇ ರೀತಿಯಾದಂತಹ ವ್ಯವಸ್ಥೆ ಅಥವಾ ಏನು ಅಂಗಗಳು, ಅದರ ಇಂಪಾರ್ಟೆನ್ಸ್ ಇದೆ. ಉದಾಹರಣೆಗೆ, ಇಫ್ ಬೈ ಕನ್ಸಿಡರಿಂಗ್ ದಿಸ್ ಕ್ರಾಪ್, ಈ ಒಂದು ಏನು ಬೆಳೆಯನ್ನು ನೀವು ನೋಡ್ತಿದ್ದೀರಿ, ಇದು ಯಾವುದರ ರಿಸಲ್ಟ್? ಇದೊಂದು ರೀಪ್ರೊಡಕ್ಷನ್ ನ ಒಂದು ರಿಸಲ್ಟ್. ಅಂದ್ರೆ ಸಸ್ಯಗಳಲ್ಲಿ ರೀಪ್ರೊಡಕ್ಷನ್ ಉಂಟಾದಾಗ, ನೀವು ನಿಮ್ಮ ಹಿಂದಿನ ಕ್ಲಾಸಲ್ಲಿ ನೀವು ಕಲ್ತಿರಬಹುದು. ಅಂದ್ರೆ ಒಂದು ಸಸ್ಯ ಇರ್ತದೆ, ಆ ಸಸ್ಯದಲ್ಲಿ ಒಂದು ರೀಪ್ರೊಡಕ್ಟಿವ್ ಪಾರ್ಟ್ ಆಗಿ, ಒಂದು ಸಂತಾನೋತ್ಪತ್ತಿ ಹಂಗಾಗಿ ಒಂದು ಹೂ ಇರ್ತದೆ, ಒಂದು ಫ್ಲವರ್ ಇರ್ತದೆ. ಜಸ್ಟ್ ಇಗ್ನೋರ್ ದಿಸ್ ಇಮೇಜ್, ಇಗ್ನೋರ್ ದಿಸ್ ಡ್ರಾಯಿಂಗ್. ಒಂದು ಸಸ್ಯದಲ್ಲಿ ಒಂದು ರೀಪ್ರೊಡಕ್ಟಿವ್ ಪಾರ್ಟ್ ಆಗಿ ಒಂದು ಫ್ಲವರ್ ಅಥವಾ ಒಂದು ಹೂ ಇರ್ತದೆ. ಅದರಲ್ಲಿ ಒಂದು ಬೇರೆ ಬೇರೆ ಪಾರ್ಟ್ ಇರಬಹುದು, ಒಂದು ಮೇಲ್ ಪಾರ್ಟ್, ಫಿಮೇಲ್ ಪಾರ್ಟ್, ಈ ರೀತಿ ಕನ್ಸಿಡರ್ ಮಾಡ್ತಾರೆ ಒಂದು ಪ್ಲಾಂಟ್ ಅಲ್ಲಿ. ಅದೇ ರೀತಿ ಮನುಷ್ಯರಲ್ಲೂ ಸಹ ಬೇರೆ ಬೇರೆ ಮುಖ್ಯವಾದ ಪಾರ್ಟ್ಗಳಿದೆ. ಆದ್ರೆ ಸಸ್ಯದಲ್ಲಿ ಇದು ಒಂದೇ ಸಸ್ಯದಲ್ಲಿ ಬೇರೆ ಬೇರೆ ಏನು ಅಂಗಗಳು ಇರ್ತವೆ. ಆದ್ರೆ ಮನುಷ್ಯರಲ್ಲಿ ಇದು ಬೇರೆ ಬೇರೆ, ಅಂದ್ರೆ ಸ್ತ್ರೀಯರಲ್ಲಿ ಬೇರೆ, ಪುರುಷರಲ್ಲಿ ಬೇರೆ, ಈ ರೀತಿ ಇರುವಂತಹದ್ದು. ಅದನ್ನು ಬದಿಗಿಟ್ಟು ರೀಪ್ರೊಡಕ್ಷನ್ ಮಹತ್ವ ಅಂತ ನೋಡ್ಲಿಕ್ಕೆ ಹೋದ್ರೆ, ನಾವಿಲ್ಲಿ ಕಾಣ್ತಿರ್ಬಹುದು, ಈ ಒಂದು ಬೆಳೆ ಏನು, ಈ ಕ್ರಾಪ್ಸ್ ಏನು ಬೆಳೆದಿದೆ, ಇದು ರೀಪ್ರೊಡಕ್ಷನ್ ರಿಸಲ್ಟ್ ಅಲ್ವಾ? ಈ ರೀಪ್ರೊಡಕ್ಷನ್ ಆದ ಕಾರಣ ಏನು ಈ ಕ್ರಾಪ್ಸ್ ಬಂದಿದೆ. ಒಂದು ವೇಳೆ ರೀಪ್ರೊಡಕ್ಷನ್ ನಾನು ಆಗ್ಲಿ ಫಸ್ಟ್ ಹಿಂದಿನ ಸ್ಲೈಡ್ ಅಲ್ಲಿ ಹೇಳಿದೆ, ಬೇರೆ ಎಲ್ಲ ಸಿಸ್ಟಮ್ಗಳು ಸರಿಯಾಗಿ ಇದ್ರೆ ಮಾತ್ರ ಬದುಕಲಿಕ್ಕೆ ಸಾಧ್ಯ ಅಂತ. ಹಾಗಾದ್ರೆ ರೀಪ್ರೊಡಕ್ಷನ್ ಸಿಸ್ಟಮ್ ಏನು, ಈ ಸಿಸ್ಟಮ್ಗಳು ಅನಾರೋಗ್ಯವಾಗಿದ್ರೆ ಅಥವಾ ಸರಿಯಾದ ರೀತಿಯಲ್ಲಿ ಬೆಳವಣಿಗೆ ದೇಹದಲ್ಲಿ ಆಗಿಲ್ಲದ್ರೆ ನಮಗೆ ಬದುಕಲಿಕ್ಕೆ ಸಾಧ್ಯ ಇಲ್ವಾ? ಖಂಡಿತ ಸಾಧ್ಯ ಉಂಟು, ನಮಗೆ ಬದುಕಲಿಕ್ಕೆ ಸಾಧ್ಯ ಉಂಟಷ್ಟೇ. ಆದ್ರೆ ನಮ್ಮ ನಂತರ ನಮ್ಮ ಜನರೇಷನ್ ಅನ್ನು ಮುಂದುವರಿಸಲಿಕ್ಕೆ ಆಗುದಿಲ್ಲ. ಒಂದು ವೇಳೆ ಈ ಗಿಡದ ಪರಿಸ್ಥಿತಿ ಕೂಡ ನಾನೇ ಹೇಳಿದಾಗೆ ಆಗಿದ್ರೆ ಇದರಲ್ಲಿ ಬೆಳೆ ಬರ್ತಿರ್ಲಿಲ್ಲ, ರೀಪ್ರೊಡಕ್ಷನ್ ಆಗದ್ರಲ್ಲಿ ಬೆಳೆ ಬರ್ಲಿಕ್ಕೆ ಚಾನ್ಸಸ್ ಇರ್ತಿರ್ಲಿಲ್ಲ. ಒಂದು ವೇಳೆ ಇದರಲ್ಲಿ ಬೆಳೆ ಬಾರದೇ ಇದ್ದಿದ್ರೆ, ಇದನ್ನೇ ನಂಬಿಕೊಂಡಿರುವಂತಹ ನಾವು ಏನ್ ತಿನ್ಬೇಕಿತ್ತು ಹೊಟ್ಟೆಗೆ, ಅಥವಾ ಇದನ್ನೇ ನಂಬಿಕೊಂಡಿರುವಂತಹ ಕೀಟಗಳು ಇದರ ಹೂವನ್ನು ತಿನ್ನುವಂತಹದ್ದಿರ್ಬೋದು, ಬೇರೆ ಬೇರೆ. ಅದನ್ನು ಆ ಸಂದರ್ಭದಲ್ಲಿ ಅವುಗಳು ಆಹಾರಕ್ಕಾಗಿ ಯಾವುದನ್ನು ಅವಲಂಬಿತ ಆಗಿರ್ಬೇಕು. ಈಗ ನಾವು ಇದನ್ನು ನೋಡುದಿದ್ರೆ, ಈ ಸ್ಲೈಡ್ ಅಲ್ಲಿ ನೀವು ನೋಡ್ತಿದ್ದೀರಿ, ನಾನು ಇನ್ನೇ ಕ್ಲಾಸ್ ಅಲ್ಲಿ ಹೇಳಿದೆ ಡಿಕಂಪೋಸರ್ಸ್ ನ ಬಗ್ಗೆ. ನೈಟ್ರೋಜನ್ ಫಿಕ್ಸೇಷನ್, ನೈಟ್ರೋಜನ್ ಸೈಕಲ್ ಅಲ್ಲಿ ನೋಡಿದ್ದೆವು. ಅಂದ್ರೆ ಸಸ್ಯಗಳು, ಪ್ರಾಣಿಗಳು ಬಿದ್ದ ಸತ್ತ ಶರೀರ ಎಲ್ಲ ಅದು ಮಣ್ಣಲ್ಲಿ ಸೇರಿಕೊಂಡು ಅದರಲ್ಲಿದ್ದ ಬ್ಯಾಕ್ಟೀರಿಯಾಗಳೆಲ್ಲ ಅದನ್ನು ಡಿಕಂಪೋಸ್ ಮಾಡಿ ಅದರ ನ್ಯೂಟ್ರಿಯೆಂಟ್ಸ್ ಎಲ್ಲ ಪುನಃ ಮಣ್ಣಿಗೆ ಕೊಡ್ತದೆ ಅಂತ. ಈಗ ಅದನ್ನೊಮ್ಮೆ ಸೈಡಿಗೆ ಇಟ್ಟು ಈ ಪ್ಲಾಂಟ್ಸ್ ಅನ್ನು ಕನ್ಸಿಡರ್ ಮಾಡಿ. ಇದರಲ್ಲಿ ಹೂ, ಹಣ್ಣು ಎಲ್ಲ ಬಿಡುವಂತಹ ಎಲ್ಲ ಪ್ಲಾಂಟ್ಸ್ ಗಳು ಈ ಒಂದು ಸೆಕ್ಷನ್ ಅಲ್ಲಿ ಬರ್ತದೆ. ಈ ಪ್ಲಾಂಟ್ಗಳಲ್ಲಿ ಅಥವಾ ಸಸ್ಯಗಳಲ್ಲಿ ಬಂದಂತಹ ಹೂ, ಹಣ್ಣು ಇದನ್ನೆಲ್ಲ ತಿಂದುಕೊಂಡು ಡಿಪೆಂಡ್ ಆಗಿಕೊಂಡು ಈ ಸಸ್ಯಾಹಾರಿ ಪ್ರಾಣಿಗಳು ಇರ್ತವೆ ಅಲ್ವಾ? ಸಸ್ಯಾಹಾರಿ ಪ್ರಾಣಿಗಳನ್ನು ತಿಂದು ಬದುಕುವಂತಹ ಬೇರೆ ವರ್ಗದ ಪ್ರಾಣಿಗಳು ಇರ್ತದೆ, ಮಾಂಸಾಹಾರಿ ಪ್ರಾಣಿಗಳು, ಅದು ಇದು ಎಲ್ಲ. ಒಂದು ವೇಳೆ ಉದಾಹರಣೆಗೆ ಈ ಒಂದು ಮೊಲ ಇರಬಹುದು, ಅಥವಾ ಈ ಒಂದು ಗ್ರಾಸ್ ಹಾಪರ್ ಇರಬಹುದು, ಮಿಡತೆ ಇರಬಹುದು, ಇದು ತಿನ್ನುವಂತಹ ಏನು ಈ ಸಸ್ಯಗಳು, ಸಸ್ಯಗಳು ರೀಪ್ರೊಡ್ಯೂಸ್ ಮಾಡೋದನ್ನೇ ಬಿಟ್ಟು ಸಸ್ಯಗಳು ಸತ್ತೇ ಹೋಗಿ, ಸಸ್ಯಗಳ ಸಂತತಿ ನಾಶವೇ ಆಗಿ ಹೋದ್ರೆ
ಈ ಮೊಲ ಇರಬಹುದು ಅಥವಾ ಗ್ರಾಸ್ ಹಾಪರ್ ಇರಬಹುದು, ಇವುಗಳೆಲ್ಲ ಏನ್ ತಿಂದು ಬದುಕಲಿಕ್ಕೆ ಸಾಧ್ಯ? ಇದು ಕ್ರಮೇಣ ಇದು ಸಾಯ್ಲೇಬೇಕು ಅಲ್ವಾ? ಒಂದು ವೇಳೆ ಈ ಮೊಲ ಸತ್ರೆ ಅಥವಾ ಇಲಿ ಸತ್ರೆ ಇವುಗಳನ್ನು ತಿಂದು ಬದುಕುವಂತಹ ಈ ಹಾವುಗಳಿರಬಹುದು ಅಥವಾ ಹದ್ದು ಇರಬಹುದು, ಈ ಜಿಂಕೆಯನ್ನು ತಿಂದು ಬದುಕುವಂತಹ ಈ ಹುಲಿ, ಸಿಂಹ, ಚಿರತೆ ಇರಬಹುದು, ಇವುಗಳೆಲ್ಲ ಏನ್ ತಿನ್ಬೇಕು? ಅದಕ್ಕೂ ಏನು ತಿನ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಕ್ರಮೇಣ ಎಲ್ಲರೂ ಸಾಯಬೇಕಾಗ್ತದೆ. ಹಾಗಾಗಿ ಏನು ನಾವು ಫುಡ್ ಚೈನ್ ಅನ್ನು ಕಲ್ತಿದ್ದೇವೆ ನಿಮ್ಮ ಹಿಂದಿನ ತರಗತಿಗಳಲ್ಲಿ, ಒಂದು ಪರ್ಟಿಕ್ಯುಲರ್ ಆ ಒಂದು ಚೈನ್ ಅಲ್ಲಿ ಎಲ್ಲ ಲಿಂಕ್ ಆಗಿರ್ತದೆ. ಸಸ್ಯಗಳನ್ನು ತಿಂದು ಬದುಕುವ ಪ್ರಾಣಿಗಳು, ಆಮೇಲೆ ಆ ಸಸ್ಯಾಹಾರಿ ಪ್ರಾಣಿಗಳನ್ನು ತಿನ್ನುವ ಏನು ಮಾಂಸಾಹಾರಿ ಪ್ರಾಣಿಗಳು, ಇವೆಲ್ಲ ಇರ್ತವೆ. ಇದರಲ್ಲಿ ಯಾವ್ದು ಚೈನಲ್ಲಿ ಒಂದು ತಪ್ಪಿ ಹೋದ್ರೂ ಸಹ ಕಷ್ಟ. ಒಂದು ವೇಳೆ ಉದಾಹರಣೆಗೆ ಈ ಜಿಂಕೆಯನ್ನು ಕನ್ಸಿಡರ್ ಮಾಡಿ. ಈ ಜಿಂಕೆಯನ್ನು ತಿಂದು ಬದುಕುವಂತಹ ಪ್ರಾಣಿಗಳಿವೆ. ಈ ಜಿಂಕೆಯಲ್ಲಿನ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂದ್ರೆ ಸಂತಾನೋತ್ಪತ್ತಿ ಅಂಗಾಂಗಗಳು ಸರಿಯಾಗಿಲ್ಲದಿದ್ದು ಅಥವಾ ಇದು ರಿಪ್ರೊಡಕ್ಷನ್ ಇದರಲ್ಲಿ ಆಗದೇ ಇದ್ದಿದ್ರೆ ಒಂದು ವೇಳೆ ಈ ಜಿಂಕೆ ಬದುಕ್ತಿತ್ತು. ಅದು ಸತ್ತ ಮೇಲೆ ಆಯ್ತು, ಅದು ಸಾಯ್ತಿತ್ತು ಅಷ್ಟೇ. ಆದ್ರೆ ಈ ಜಿಂಕೆ ಮರಿ ಇಡ್ತಾ ಇರ್ಲಿಲ್ಲ. ಈ ಜಿಂಕೆ ಮರಿ ಇದು ಎಷ್ಟು ಬದುಕಬಹುದು? ಒಂದು 30 ವರ್ಷ, 40 ವರ್ಷ, 10 ವರ್ಷ ಹೀಗೆ ಬದುಕಬಹುದು. ಆಮೇಲೆ ಈ ಜಿಂಕೆ ಸಾಯ್ತದೆ. ಆದ್ರೆ ಈ ಜಿಂಕೆ ಯಾವುದೇ ಮರಿ ಇಟ್ಟಿರುವುದಿಲ್ಲ ಅಲ್ಲ, ಹಾಗಾಗಿ ಜಿಂಕೆಯ ಸಂತತಿಯ ನಾಶ ಆಗ್ತಾ ಹೋಗ್ತದೆ. ಹಾಗಿರುವಾಗ ಜಿಂಕೆಯನ್ನು ನಂಬಿಕೊಂಡಿರುವಂತಹ ಪ್ರಾಣಿಗಳೇನ್ ತಿನ್ಬೇಕು? ಹಾಗಾಗಿ ರಿಪ್ರೊಡಕ್ಷನ್ ನಾನು ಇಷ್ಟೊತ್ತು ಏನ್ ಹೇಳಿದ್ರೆ ರಿಪ್ರೊಡಕ್ಷನ್ ತುಂಬಾ ಮಹತ್ವವಾದಂತಹ ಒಂದು ಏನು ಮನುಷ್ಯ ಅಥವಾ ಯಾವುದೇ ಪ್ರಾಣಿಗಳಲ್ಲಿರುವಂತಹ ಒಂದು ಪ್ರಕ್ರಿಯೆ. ಇದು ಇಲ್ಲದಿದ್ರೆ ಮನುಷ್ಯ ಅಥವಾ ಯಾವುದೇ ಪ್ರಾಣಿಗಳ ಸಂತತಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ್ದಾದ್ರು ಒಂದು ತರದ ಪ್ರಭೇದದ ಪ್ರಾಣಿ ಇರ್ಬೋದು, ಒಂದು ಟೈಪ್ ನ ಪ್ರಾಣಿ ಇರಬಹುದು, ಅಥವಾ ಸಸ್ಯ ಇರಬಹುದು, ಇದರಲ್ಲಿ ರಿಪ್ರೊಡಕ್ಷನ್ ನಿಂತ್ರೆ ಅದು ಥ್ರೂ ಔಟ್ ನಮ್ಮ ಇಡೀ ಜೀವ ಸಂಕುಲಕ್ಕೆ ಕಷ್ಟ ಆಗುವಂತಹ ವಿಷಯ. ಹಾಗಾಗಿ ರಿಪ್ರೊಡಕ್ಷನ್ ಮನುಷ್ಯರಲ್ಲಿರ್ಬಹುದು, ಪ್ರಾಣಿಗಳಲ್ಲಿರ್ಬಹುದು, ಎಲ್ಲಾ ರೀತಿಯಾದಂತಹ ಜೀವಿಗಳಲ್ಲಿರ್ಬಹುದು ರಿಪ್ರೊಡಕ್ಷನ್ ನ ತುಂಬಾ ಇಂಪಾರ್ಟೆನ್ಸ್ ಇದೆ. ಹಾಗಾಗಿ ಈ ರಿಪ್ರೊಡಕ್ಷನ್ ಹೇಗೆ ಆಗ್ತದೆ? ರಿಪ್ರೊಡಕ್ಷನ್ ಆಗ್ಲಿಕ್ಕೆ ಏನೆಲ್ಲ ಬೇಕು? ಇವತ್ತಿನ ಟಾಪಿಕ್ ನ ಹಾಗೆ ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಅಂದ್ರೆ ರಿಪ್ರೊಡಕ್ಷನ್ ಇನ್ ಅನಿಮಲ್ಸ್ ಅಂತ ನೀವು ನೋಡಿದ್ರೆ ಫಸ್ಟ್ ತಮಿಳಿನಲ್ಲಿ, ಅದು ಯಾವ ರೀತಿ ಆಗುವಂತಹದ್ದು, ರಿಪ್ರೊಡಕ್ಷನ್ ಆಗ್ಲಿಕ್ಕೆ ಏನೆಲ್ಲ ಬೇಕು ಅಂತ ಮುಂದೆ ತಿಳ್ಕೊಳ್ವಾ. ಮೋಡ್ಸ್ ಆಫ್ ರಿಪ್ರೊಡಕ್ಷನ್ ಅಂದ್ರೆ ರಿಪ್ರೊಡಕ್ಷನ್ ನ ವಿಧಗಳು. ಇದು ಯಾವ ರೀತಿಯೆಲ್ಲ ರಿಪ್ರೊಡಕ್ಷನ್ ಆಗ್ಲಿಕ್ಕೆ ಸಾಧ್ಯ ಅಂತ ಇಲ್ಲಿ ಮೇಲೆ ನೀವು ನೋಡ್ತಿರುವ ಹಾಗೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಮತ್ತು ಎಸೆಕ್ಷುವಲ್ ಅಂತ ಎರಡು ಟೈಪ್ಸ್ ಅನ್ನು ಮೆನ್ಷನ್ ಮಾಡಿದ್ದೇನೆ ನಾನು ಇಲ್ಲಿ. ಅಂದ್ರೆ ಲೈಂಗಿಕ ಸಂತಾನೋತ್ಪತ್ತಿ ಮತ್ತು ಅಲೈಂಗಿಕ ಸಂತಾನೋತ್ಪತ್ತಿ ಅಂತ. ಈ ಲೈಂಗಿಕ ಸಂತಾನೋತ್ಪತ್ತಿಯನ್ನು ನಾವು ಬಿಡಿಸಿ ನೋಡುದಿದ್ರೆ ಇದರಲ್ಲಿ ಏನೆಲ್ಲ ಇದೆ, ಯಾವ ರೀತಿ ಆಗ್ತದೆ ಅಂತ ನೋಡುದಿದ್ರೆ, ಬೋತ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ಸ್ ಆರ್ ರಿಕ್ವೈರ್ಡ್ ಟು ರಿಪ್ರೊಡ್ಯೂಸ್. ಅಂದ್ರೆ ಇದರಲ್ಲಿ ಮೇಲ್ ಮತ್ತು ಫಿಮೇಲ್ ಗ್ಯಾಮೆಟ್ಗಳು ರಿಕ್ವೈರ್ಡ್. ಈ ಸ್ತ್ರೀ ಮತ್ತು ಪುರುಷ ಗ್ಯಾಮೆಟ್ಗಳು ಅಂದ್ರೆ ಲಿಂಗಾಣು ಅಂತ ಹೇಳ್ತಾರೆ ಕನ್ನಡದಲ್ಲಿ. ಲಿಂಗಾಣು ಅಂತ ಅಂದ್ರೆ ಸಂತಾನೋತ್ಪತ್ತಿ ಕೋಶ ಅಂತ ಸಹ ಹೇಳ್ತಾರೆ. ಕೋಶ ಅಂದ್ರೆ ನಿಮಗೆ ಇಲ್ಲಿ ಕನ್ನಡದಲ್ಲಿ ಕೋಶ ಅಂದ್ರೆ ಇಂಗ್ಲಿಷ್ ಅಲ್ಲಿ ಸೆಲ್ ಅಂತ ಹೇಳ್ತಾರೆ. ಒಂದು ಸೆಲ್, ನೀವು ನಮ್ಮ ಈ ಸೆಲ್ ಇರ್ತದಲ್ಲ, ಪ್ರಾಣಿ ಸೆಲ್ ಅಥವಾ ಒಂದು ಬ್ಯಾಕ್ಟೀರಿಯಾ ಸೆಲ್, ಆ ರೀತಿ ಕೋಶ ಅಂದ್ರೆ ಸಿಂಗಲ್ ಸೆಲ್ ಅಂತ ಲೆಕ್ಕ ಅರ್ಥ. ಈ ಮೇಲ್ ಮತ್ತು ಫಿಮೇಲ್ ಗ್ಯಾಮೆಟ್ ಸೆಲ್ಗಳು ಬೇಕಾಗ್ತವೆ ಅಂತ ಈ ಫಸ್ಟ್ ಲೈನ್ ಅಲ್ಲಿ ಮೆನ್ಷನ್ ಮಾಡಿದ್ದೇನೆ. ಸೆಕೆಂಡ್ ಲೈನ್ ಅಲ್ಲಿ ಫ್ಯೂಷನ್ ಆಫ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ಸ್ ರಿಸಲ್ಟ್ಸ್ ಇನ್ ಫಾರ್ಮೇಶನ್ ಆಫ್ ಝೈಗೋಟ್ ಫಾರ್ಮೇಶನ್ ಆಗ್ಬೇಕಿದ್ರೆ ಮೇಲ್ ಮತ್ತು ಫಿಮೇಲ್ ಗ್ಯಾಮೆಟ್ಸ್ ಫ್ಯೂಷನ್ ಆಗ್ಬೇಕು ಅಂತ. ಅಂದ್ರೆ ಮೇಲ್ ಮತ್ತು ಫಿಮೇಲ್ ಗ್ಯಾಮೆಟ್ಗಳು ಸೇರಿದಾಗ ಮಾತ್ರ ಝೈಗೋಟ್ ಫಾರ್ಮೇಶನ್ ಆಗ್ತದೆ. ಝೈಗೋಟ್ ಹೇಳುವಂತಹದ್ದು ಒಂದು ಈ ಸಂತಾನೋತ್ಪತ್ತಿಯಲ್ಲಿ ಆಗುವಂತಹ ಒಂದು ಪ್ರಕ್ರಿಯೆ, ಅದರ ಒಂದು ಪ್ರಕ್ರಿಯೆ ರಿಸಲ್ಟ್ ಆಗಿರ್ತದೆ. ಝೈಗೋಟ್ ವಿಲ್ ಫರ್ದರ್ ಡೆವಲಪ್ಸ್ ಆಸ್ ಅ ನ್ಯೂ ಇಂಡಿವಿಜುವಲ್. ನಾನು ಈಗಲೇ ಹೇಳಿದಾಗೆ ಈ ಝೈಗೋಟೆ ಮತ್ತೆ ಡೆವಲಪ್ ಆಗಿ ನ್ಯೂ ಇಂಡಿವಿಜುವಲ್ ಅಂದ್ರೆ ಹೊಸ ಜೀವಿಯಾಗಿ ಬರುವಂತಹದ್ದು. ಈ ಕೆಳಗೆ ಡಯಾಗ್ರಾಮ್ ಅಲ್ಲಿ ನೀವೇನ್ ನೋಡ್ತಿದ್ದೀರಿ, ಇಲ್ಲಿ ಸ್ಪರ್ಮ್ ವೀರ್ಯ, ಕನ್ನಡದಲ್ಲಿ ವೀರ್ಯ ಹೇಳ್ತಾರೆ, ಓವಂ ಅಂಡಾಣು ಅಂತ ಹೇಳ್ತಾರೆ. ಈ ಸ್ಪರ್ಮ್ ಹೇಳುವಂತದ್ದು, ಈ ಸ್ಪರ್ಮ್ ಮತ್ತೆ ಓವಂ ಎರಡೂ ಕೂಡ ಏಕಕೋಶ ಅಂದ್ರೆ ಸಿಂಗಲ್ ಸೆಲ್ ಇದೆರಡು ಸಹ. ಈ ಸ್ಪರ್ಮ್ ಹೇಳುವಂತಹದ್ದು ಮೇಲ್, ಪುರುಷರು ಉತ್ಪತ್ತಿಸುವಂತಹ ಏನು ಗ್ಯಾಮೆಟ್ಸ್ ಲಿಂಗಾಣುಗಳು. ಈ ಓಂ ಹೇಳುವಂತದ್ದು ಸ್ತ್ರೀಯರಲ್ಲಿ ಫಿಮೇಲ್ಸ್ ಅಲ್ಲಿ ಪ್ರೊಡ್ಯೂಸ್ ಆಗುವಂತಹ ಲಿಂಗಾಣುಗಳು ಅಂದ್ರೆ ಗ್ಯಾಮೆಟ್ ಸೆಲ್ಸ್ ಅಂತ ಕೂಡ ಹೇಳ್ತಾರೆ. ಹಾಗಿದ್ರೆ ಈ
ಸ್ಪರ್ಮ್ ಮತ್ತೆ ಓವಮ್ ಏನಿದೆ ಇದು ತುಂಬಾ ದೊಡ್ಡ ರೋಲ್ ಪ್ಲೇ ಮಾಡ್ತದೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ. ಈ ಪ್ರಾಣಿಗಳಲ್ಲಿ ಅಥವಾ ಮನುಷ್ಯರಲ್ಲಿ ಹೆಚ್ಚಿನ ಕಾಂಪ್ಲೆಕ್ಸ್ ಆರ್ಗಾನಿಸಮ್ ನಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗುವಂತಹದ್ದು. ಈ ಮೇಲ್ ಮತ್ತೆ ಫಿಮೇಲ್ ಪ್ರೊಡ್ಯೂಸ್ ಮಾಡುವಂತಹ ಈ ಸ್ಪರ್ಮ್ ಮತ್ತೆ ಓವಮ್ ಏನಿದೆ ಇದು ಹೇಗೆ ಪ್ರೊಡ್ಯೂಸ್ ಆಗ್ತದೆ, ಇದು ಎಲ್ಲಿ ಪ್ರೊಡ್ಯೂಸ್ ಆಗ್ತದೆ, ಯಾವ ರೀತಿಯೆಲ್ಲ ಪ್ರಕ್ರಿಯೆಗಳುಂಟು, where these sperm and ovum, the gamete cells produced, how they are produced, and in which mechanisms it undergoes to produce, ಇದನ್ನೆಲ್ಲ ತಿಳ್ಕೊಳ್ಳುವ. ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಅಂದ್ರೆ ಮನುಷ್ಯರಲ್ಲಿ ಪುರುಷರಲ್ಲಿ ಈ ಸ್ಪರ್ಮ್ ಸೆಲ್ ಪ್ರೊಡ್ಯೂಸ್ ಆಗ್ಬೇಕಿದ್ರೆ ಯಾವ ರೀತಿಯ ಏನು ವ್ಯವಸ್ಥೆ ಇರಬೇಕು ಅಂತ ಈ ನಾವು ಡಯಾಗ್ರಾಮ್ ಅಲ್ಲಿ ತಿಳ್ಕೊಳ್ಳುವ. ಪುರುಷರಲ್ಲಿ ಅದನ್ನು ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಅಂತ ಹೇಳ್ತಾರೆ. ಈ ಡಯಾಗ್ರಾಮ್ ನೀವು ನೋಡ್ತಿದ್ದೀರಿ, ಇದರಲ್ಲಿ ತೋರಿಸಿದ ಹಾಗೆ ಇಲ್ಲಿ ಟೆಸ್ಟಿಸ್ ಅಂದ್ರೆ ವೃಷಣ ಅಂತ ಒಂದು ಲೇಬಲಿಂಗ್ ಇದೆ, ಇದನ್ನು ಟೆಸ್ಟಿಸ್ ಅಂತ ಹೇಳ್ತಾರೆ. ಈ ಟೆಸ್ಟಿಸಿಗೆ ಕನೆಕ್ಟೆಡ್ ಆಗಿ ಒಂದು ಈ ತರದ ಸ್ಟ್ರಕ್ಚರ್ ಇದೆ ಅಲ್ಲ, ಇಲ್ಲಿ ಈ ಟೆಸ್ಟಿಸ್ಗೆ ಕನೆಕ್ಟೆಡ್ ಆಗಿ ಇಲ್ಲಿ ಒಂದು ಈ ಸ್ಟ್ರಕ್ಚರ್ ಏನಿದೆ ಇದನ್ನು ವೀರ್ಯನಾಳ ಅಥವಾ ಸ್ಪರ್ಮ್ ಡಕ್ಟ್ ಹೇಳ್ತಾರೆ. ಈ ರೀಜನ್ ಅನ್ನು, ಈ ಪಾರ್ಟ್ ಅನ್ನು ಪೆನ್ನಿಸ್ ಅಥವಾ ಕನ್ನಡದಲ್ಲಿ ಶಿಶ್ನ ಅಂತ ಹೇಳ್ತಾರೆ. ಇದರಲ್ಲಿ ಏನಾಗ್ತದೆ ಹೇಳಿದ್ರೆ ಈ ಟೆಸ್ಟಿಸ್ ಇದು ಒಂದು ಟೆಸ್ಟಿಸ್, ಈ ಎರಡನ್ನು ಒಟ್ಟಿಗೆ ಟೆಸ್ಟಿಸ್ ಅಂತ ಹೇಳ್ತಾರೆ. ಅಂದ್ರೆ ಬರೆಯುವುದಿದ್ರೆ ಇದು ಸಿಂಗಲ್ ಆದ ಟೆಸ್ಟಿಸ್, ಎರಡನ್ನು ಸೇರಿಸಿ ಹೇಳುವುದ್ರೆ ಟಿಇಎಸ್ ಅಂತ ಕರೀತಾರೆ. ಸಿಂಗಲ್ ಅಂದ್ರೆ ಏಕವಚನ ಬಹುವಚನದಲ್ಲಿ ಇದು ಎರಡು ಇರುವ ಕಾರಣ ಈ ಟೆಸ್ಟಿಸ್ ಅಲ್ಲಿ ಪ್ರೊಡ್ಯೂಸ್ ಇದು ಈ ಸ್ಪರ್ಮ್ ಸೆಲ್ ಏನಿದೆ, ನಾನು ಹಿಂದಿನ ಸ್ಲೈಡ್ ಅಲ್ಲಿ ಹೇಳಿದ ಹಾಗೆ ಮೇಲ್ ಆರ್ಗನ್ ಅಲ್ಲಿ ಮೇಲ್ಸ್ ಅಲ್ಲಿ ಸ್ಪರ್ಮ್ ಪ್ರೊಡ್ಯೂಸ್ ಆಗುವಂತದ್ದು ಲಿಂಗಾಣುವಾಗಿ ಅಂದ್ರೆ ರೀಪ್ರೊಡಕ್ಟಿವ್ ಗ್ಯಾಮೆಟ್ ಆಗಿ, ಐ ಮೀನ್ ಗ್ಯಾಮೆಟ್ ಸೆಲ್ ಆಗಿ ಪ್ರೊಡ್ಯೂಸ್ ಆಗುವಂಥದ್ದು ಅಂತ. ಅದು ಈ ಇದು ಟೆಸ್ಟಿಸ್ ನ ಒಳಗೆ ಪ್ರೊಡ್ಯೂಸ್ ಆಗುವಂತಹದ್ದು. ಈ ಸ್ಪರ್ಮ್ ಇದರಲ್ಲಿ ಪ್ರೊಡ್ಯೂಸ್ ಆಗಿ ಈ ಡಕ್ಟಿನ ಮೂಲಕ, ಏನು ಸ್ಪರ್ಮ್ ಡಕ್ಟ್ ವೀರ್ಯನಾಳ ಅಂತ ಏನು ಹೇಳ್ತಾರೆ ಇಲ್ಲಿ ತೋರಿಸಿದ ಹಾಗೆ, ಇದರ ಮೂಲಕ ಇದು ಬಂದು ಈ ರೀತಿ ಬಂದು ಇದು ಕೊನೆಗೆ ಈ ಪೆನ್ನಿಸ್ ಅಂದ್ರೆ ಶಿಶ್ನದ ಮೂಲಕ ಇದು ಹೊರಗೆ ಹೋಗುವಂತದ್ದು ಫಿಮೇಲ್ ರಿಪ್ರೊಡಕ್ಟಿವ್ ಟ್ರಾಕ್ಟಿನ ಒಳಗೆ ಹೋಗುವಂತಹದ್ದು. ಇದು ಅಂತ ಮನುಷ್ಯರಲ್ಲಿ ಅಂದ್ರೆ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಅಂದ್ರೆ ಪುರುಷರಲ್ಲಿರುವ ಇದು ಸಂತಾನೋತ್ಪತ್ತಿಯ ಒಂದು ಅಂಗ ಅಂತ ಹೇಳಬಹುದು. ಈ ಟೆಸ್ಟಿಸ್ ಅಲ್ಲಿ ಪ್ರೊಡ್ಯೂಸ್ ಆಗುವಂತಹ ಈ ಸ್ಪರ್ಮ್ ಸೆಲ್ಸ್ ಏನಿದೆ, ಸಿಂಗಲ್ ಸೆಲ್ಡ್ ಅಂದ್ರೆ ಏಕಕೋಶೀಯವಾಗಿರುವಂತಹ ಈ ಲಿಂಗಾಣುಗಳು ಅಂದ್ರೆ ಸಿಂಗಲ್ ಸೆಲ್ಡ್ ಗ್ಯಾಮೆಟ್ ಸೆಲ್ಸ್ ಇದೇನಿದೆ ಇದು ಈ ರೀತಿ ಇರ್ತದೆ. ನಾನು ಹಿಂದಿನ ಸ್ಲೈಡ್ ಅಲ್ಲಿ ತೋರಿಸಿದ ಹಾಗೆ ಇಲ್ಲಿ ಸ್ವಲ್ಪ ಡಿಟೇಲ್ ಆಗಿ ನಾವು ನೋಡುವ. ಈ ಹ್ಯೂಮನ್ ಸ್ಪರ್ಮ್ ಅಥವಾ ಒಂದು ಸ್ಪರ್ಮ್ ಸೆಲ್ ಏನಿದೆ ಈ ರೀತಿಯ ಸ್ಟ್ರಕ್ಚರ್ ಅಲ್ಲಿ ಕಾಣ್ತೇವೆ ನಾವು. ಸಾಧಾರಣ ಒಂದು ಹಲ್ಲಿಯ ರೀತಿ ಅಂತ ಹೇಳ್ಬಹುದು, ನೋಡ್ಲಿಕ್ಕೆ ಸಿಂಪಲ್ ಆಗಿ. ಒಂದು ಇದರಲ್ಲಿ ಮೂರು ಪಾರ್ಟ್ ಆಗಿ ತೋರಿಸಿದ್ದಾರೆ, ಒಂದು ಹೆಡ್, ಮತ್ತೊಂದು ಮಿಡಲ್ ಪೀಸ್, ಮತ್ತೊಂದು ಟೈಲ್ ಅಂತ. ಇಲ್ಲಿ ಒಂದು ಹೆಡ್ ಅಂದ್ರೆ ತಲೆಯ ರೀತಿ, ಅದೊಂದು ಮಧ್ಯದ ಭಾಗ, ಮತ್ತೊಂದು ಬಾಲದ ರೀತಿಯಲ್ಲಿ ಕಾಣಬಹುದು. ಇಲ್ಲಿ ಇದನ್ನು ಟೈಲ್ ಅಂತ ಇಲ್ಲಿ ತೋರಿಸಿದ್ದಾರೆ. ಇದು ಮೂರೇ ಇರುವಂತಹದ್ದು ಐಡೆಂಟಿಫೈ ಮಾಡ್ಲಿಕ್ಕೆ ನಿಮಗೆ. ಇದಿಷ್ಟು ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಮತ್ತೆ ಸ್ಪರ್ಮ್ ಸೆಲ್ ಇದರ ಡಯಾಗ್ರಾಮ್. ಈಗ ನೆಕ್ಸ್ಟ್ ಗೆ ಫಿಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಅನ್ನು ತಿಳ್ಕೊಳ್ಳುವ. ಈ ಸ್ಟ್ರಕ್ಚರ್ ಏನು ನೋಡ್ತಿದ್ದಾರೆ ಇದು ಫಿಮೇಲ್ ರಿಪ್ರೊಡಕ್ಟಿವ್ ಆರ್ಗನ್. ಇದರಲ್ಲಿ ಈಗ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಅಲ್ಲಿ ಈ ಟೆಸ್ಟಿಸ್ ಅಲ್ಲಿ ಹೇಗೆ ಸ್ಪರ್ಮ್ ಸೆಲ್ಸ್ ಪ್ರೊಡ್ಯೂಸ್ ಆಗ್ತದೋ ಅದೇ ರೀತಿ ಈ ಫಿಮೇಲ್ ಅಲ್ಲಿ ಇದನ್ನು ಓವರಿ ಅಂತ ಹೇಳ್ತಾರೆ. ಈ ಎರಡು ಪಾರ್ಟ್ ಅನ್ನು ಓವರಿ ಅಂತ ಹೇಳ್ತಾರೆ. ಓವರಿ ಅಥವಾ ಓವರೀಸ್ ಅಂತ ಎರಡನ್ನು ಸೇರಿಸಿ ಹೇಳೋದಿದ್ರೆ, ಈ ಓವರೀಸ್ ಅಲ್ಲಿ ಇದನ್ನು ಕನ್ನಡದಲ್ಲಿ ಅಂಡಾಶಯ ಅಂತ ಸಹ ಹೇಳ್ತಾರೆ. ಇಲ್ಲಿ ಪ್ರೊಡ್ಯೂಸ್ ಆಗುವಂತಹ ಏನು ಓವಮ್ ಪ್ರೊಡ್ಯೂಸ್ ಆಗುವಂತದನ್ನು ಓವಮ್ ಹೇಳ್ತಾರೆ. ಅಂದ್ರೆ ಮೇಲ್ಸ್ ಅಲ್ಲಿ ಹೇಗೆ ಈ ಟೆಸ್ಟಿಸ್ ಅಲ್ಲಿ ಸ್ಪರ್ಮ್ ಪ್ರೊಡ್ಯೂಸ್ ಆಗ್ತದೋ ಅದೇ ರೀತಿ ಫಿಮೇಲ್ಸ್ ಅಲ್ಲಿ ಈ ಓವರಿಯಲ್ಲಿ ಓವಮ್ ಪ್ರೊಡ್ಯೂಸ್ ಆಗುವಂತಹದ್ದು. ಈ ಓವಮ್ ಈ ರೀತಿ ಪ್ರೊಡ್ಯೂಸ್ ಆಗಿ ಇದೇ ಈ ಏನು ಓವಿಡಕ್ಟ್ ಅಂತ ಇಲ್ಲಿ ತೋರಿಸಿದ್ದಾರೆ ಅದಕ್ಕೆ ಕನ್ನಡದಲ್ಲಿ ಅಂಡನಾಳ ಅಂತ ಹೇಳ್ತಾರೆ. ಇದರಲ್ಲಿ ಪ್ರೊಡ್ಯೂಸ್ ಆದಂತಹ ಈ ಓವರಿಯಲ್ಲಿ ಪ್ರೊಡ್ಯೂಸ್ ಆದಂತಹ ಈ ಓವಮ್ ಈ ಅಂಡನಾಳ ಅಥವಾ ಓವಿಡಕ್ಟ್ ಮೂಲಕ ಈ ರೀತಿ ಬಂದು ಇಲ್ಲಿ ಗರ್ಭಾಶಯ ಯುಟೇರಸ್ ಅಂತ ಏನು ತೋರಿಸಿದ್ದಾರೆ ಇದು ಇಲ್ಲಿ ಬಂದು ಮತ್ತೆ ಮುಂದಕ್ಕೆ ಬೆಳವಣಿಗೆಯಾಗಿ ಒಂದು ಆರೋಗ್ಯವಂತ ಮಗು ಅಥವಾ ಒಂದು ಫೀಟಸ್ ಈ ರೀತಿಯಾಗಿ ಹುಟ್ಟುವಂತಹದ್ದು, ಇನ್ಫಾಂಟ್ ಬೇಬಿಯಾಗಿ ಹುಟ್ಟುವಂತಹದ್ದು.
ಈ ಡಯಾಗ್ರಾಮ್ ಏನ್ ನೋಡ್ತಿದ್ದೀರಿ, ಇದು ಹ್ಯೂಮನ್ ಓಮ್ ಅಂದ್ರೆ ಸ್ತ್ರೀಯರಲ್ಲಿ ಪ್ರೊಡ್ಯೂಸ್ ಆಗುವಂತಹ ಗ್ಯಾಮೆಟ್ ಸೆಲ್, ಫಿಮೇಲ್ ಗ್ಯಾಮೆಟ್ ಸೆಲ್ ಅಥವಾ ಓಮ್ ಅಂತ ಹೇಳ್ತಾರೆ. ಅದಕ್ಕೆ ಕನ್ನಡದಲ್ಲಿ ಅಂಡಾಣು ಅಂತ ಸಹ ಹೇಳ್ತಾರೆ ಕನ್ನಡದಲ್ಲಿ. ಇದು ಕೂಡ ಏಕಕೋಶೀಯ ಆಗಿರ್ತದೆ, ಅಂದ್ರೆ ಯುನಿಸೆಲ್ಯುಲಾರ್ ಸಿಂಗಲ್ ಸೆಲ್ಡ್ ಆಗಿರ್ತದೆ. ಇದರೊಳಗೆ ನೀವು ಒಂದು ಸೆಲ್ಲಿನ ಒಳಗೆ ಹೇಗೆ ಒಂದು ನ್ಯೂಕ್ಲಿಯಸ್ ಸೆಲ್ ಇರ್ತದೆ, ಈ ರೀತಿ ಇದರಲ್ಲಿ ಕೂಡ ನ್ಯೂಕ್ಲಿಯಸ್ ಅನ್ನು ಕಾಣಬಹುದು. ಇದು ಈ ಡಯಾಗ್ರಾಮ್ ಏನು, ಇದು ಫಿಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಆಗಿರ್ತದೆ. ಈಗ ನಾವು ಈಗಾಗಲೇ ನೋಡಿದೆವು ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಹೇಗಿರ್ತದೆ, ಅದರಲ್ಲಿ ಏನು ಪ್ರೊಡ್ಯೂಸ್ ಆಗ್ತದೆ, ಫಿಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಏನಿರ್ತದೆ ಅದರಲ್ಲಿ ಏನು ಪ್ರೊಡ್ಯೂಸ್ ಆಗ್ತದೆ ಅಂತ. ಈ ಮೇಲ್ ಮತ್ತು ಫಿಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ಸ್ ಅಲ್ಲಿ ಪ್ರೊಡ್ಯೂಸ್ ಆಗುವಂತಹ ಸ್ಪರ್ಮ್ ಮತ್ತೆ ಓವಮ್ ಏನಿದೆ, ಇದೊಂದು ಪರ್ಟಿಕ್ಯುಲರ್ ಏಜ್ಗೆ ಅಥವಾ ಒಂದು ನಿರ್ದಿಷ್ಟ ವಯಸ್ಸಿಗೆ ಬರುವಾಗ ಪ್ರೊಡ್ಯೂಸ್ ಆಗುವಂತಹದ್ದು. ಈ ಪ್ರೊಡ್ಯೂಸ್ ಆಗುವಂತಹ ಏನು ಗ್ಯಾಮೆಟ್ ಸೆಲ್ಸ್ ಅಥವಾ ಲಿಂಗಾಣುಗಳು ಏನಿದೆ, ಇದು ನಾನಲ್ಲಿ ಫಸ್ಟ್ ಸ್ಲೈಡ್ ಅಲ್ಲಿ ಹೇಳಿದೆ ಮೊದಲಿಗೆ, ಫ್ಯೂಷನ್ ಆದ್ಮೇಲೆ ಝೈಗೋಟ್ ಆಗ್ತದೆ ಅಂತ ಇಲ್ಲಿ ನಾನು ತೋರಿಸಿಕೊಟ್ಟೆ. ಫಿಮೇಲ್ ಗ್ಯಾಮೆಟ್ಸ್ ರಿಸಲ್ಟ್ ಇನ್ ಫ್ಯೂಷನ್ ಆಫ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ಸ್ ರಿಸಲ್ಟ್ಸ್ ಇನ್ ಫಾರ್ಮೇಶನ್ ಆಫ್ ಝೈಗೋಟ್. ಇಲ್ಲಿ ಈ ಸ್ಪರ್ಮ್ ಸೆಲ್ ಮತ್ತೆ ಈ ಓವಮಿನ ಈ ಸೆಲ್ ಇದೇನು ಫ್ಯೂಸ್ ಆಗ್ತದೆ, ಆಗ ಮತ್ತೆ ಅದು ಸಂತಾನೋತ್ಪತ್ತಿ ಪ್ರಕ್ರಿಯೆ ಆರಂಭ ಆಗುವಂತದ್ದು, ಅಂದ್ರೆ ರಿಪ್ರೊಡಕ್ಷನ್ ನ ಒಂದು ಸಿಸ್ಟಮ್ ಸ್ಟಾರ್ಟ್ ಆಗುವಂತಹದ್ದು. ನಾನು ಈಗಾಗಲೇ ಹೇಳಿದ ಹಾಗೆ ಈ ಫರ್ಟಿಲೈಸೇಷನ್ ಅಂದ್ರೆ ಫ್ಯೂಷನ್ ಆಫ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ಸ್ ಆರ್ ಕಾಲ್ಡ್ ಫರ್ಟಿಲೈಸೇಷನ್. ನಾನು ಮೊದಲೇ ಹೇಳಿದ್ದೆ ಇಲ್ಲಿ ಫ್ಯೂಷನ್ ಆಗ್ತದೆ ಮೇಲ್ ಮತ್ತು ಫಿಮೇಲ್ ಗ್ಯಾಮೆಟ್ಸ್ ಇದ್ದು ಅಂತ. ಈ ಡಯಾಗ್ರಾಮ್ ನೀವು ನೋಡುವ ಹಾಗೆ ಗೊತ್ತಾಗ್ತದೆ ಸುಲಭದಲ್ಲಿ. ಇಲ್ಲಿ ನಾವು ಹಿಂದಿನ ಸ್ಲೈಡ್ ಅಲ್ಲಿ ನೋಡಿದೆವು, ಇಲ್ಲಿ ಇದು ಓವಮ್ ಏನಿದೆ ಮತ್ತೆ ಈ ಸ್ಪರ್ಮ್, ಇದು ಈ ಓಮ್ ನ ಒಳಗೆ ಈ ಸ್ಪರ್ಮ್ ಎಂಟರ್ ಆಗ್ತಿರೋದನ್ನು ನೀವು ನೋಡಬಹುದು. ಈ ಓವಮ್ ಅಂದ್ರೆ ಇದು ಕೂಡ ಯುನಿಸೆಲ್ಯುಲರ್ ಏಕಕೋಶೀಯ, ಈ ಸ್ಪರ್ಮ್ ಕೂಡ ಏಕಕೋಶೀಯ ಆಗಿರ್ತದೆ. ಈ ಸ್ಪರ್ಮ್ ಏನು ಈ ಫಿಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟಿನ ಒಳಗೆ ಬಂದಂತಹ ಸ್ಪರ್ಮ್, ಇದು ಬಂದು ಓವರಿ ಪ್ರೊಡ್ಯೂಸ್ ಮಾಡಿದಂತಹ ಓವಮ್ ತನಕ, ಅಂದ್ರೆ ಈ ಸ್ಪರ್ಮ್ ಏನಿದೆ ಈ ಟ್ರ್ಯಾಕ್ಟ್ ಮೂಲಕ ಬಂದು ಈ ಓವರಿ ಪ್ರೊಡ್ಯೂಸ್ ಮಾಡಿದಂತಹ ಓವಮ್ ಇದೇನು ಇಲ್ಲಿ ಇರ್ತದೆ, ಇಲ್ಲಿ ತನಕ ಅದು ರೀಚ್ ಆಗಿ ಇಲ್ಲಿ ಫರ್ಟಿಲೈಸೇಷನ್ ಆಗುವಂತಹದ್ದು. ಅದನ್ನು ಈ ಫರ್ಟಿಲೈಸೇಷನ್ ಆಗುವ ಈ ಪ್ರಕ್ರಿಯೆಯನ್ನು ಇಲ್ಲಿ ತೋರಿಸಿದ್ದಾರೆ. ಈ ಜಾಗದಲ್ಲಿ ಆಗುವಂತಹ ಫರ್ಟಿಲೈಸೇಷನ್ ಅನ್ನು ಈ ಪಿಕ್ಚರ್ ಅಲ್ಲಿ ತೋರಿಸಿದ್ದಾರೆ ಹೇಗೆ ಆಗ್ತದೆ ಅಂತ. ಅಂದ್ರೆ ಇಲ್ಲಿ ತನಕ ರೀಚ್ ಆದಂತಹ ಸ್ಪರ್ಮ್ ಸೆಲ್ ಏನಿದೆ, ಇದರಲ್ಲಿ ಯಾವ್ದಾದ್ರು ಒಂದು ಸ್ಪರ್ಮ್ ಸೆಲ್ ಈ ಓವಮ್ ನ ಒಳಗೆ ಬರುವಂತಹದ್ದು. ಈ ಓವಮ್ ಕೂಡ ಅಷ್ಟೇ ಒಂದೇ ಸ್ಪರ್ಮ್ ಸೆಲ್ ಅನ್ನು ತನ್ನ ಒಳಗೆ ಎಕ್ಸೆಪ್ಟ್ ಮಾಡಿಕೊಳ್ಳುವಂತಹದ್ದು. ಈಗ ಒಂದು ಸ್ಪರ್ಮ್ ಸೆಲ್ ಬಂದ್ರೆ ಹೆಡ್ ಮೂಲಕ ಇದರ ಈ ಏನ್ ಹೆಡ್ ರೀಜನ್ ಇದೆ ಇದರ ಮೂಲಕ ಅದು ಒಳಗೆ ಎಂಟರ್ ಆಗುವಂತಹದ್ದು. ಒಮ್ಮೆ ಯಾವ್ದಾದ್ರು ಒಂದು ಸ್ಪರ್ಮ್ ಸೆಲ್ ಎಂಟರ್ ಆದ್ರೆ ಇದು ಈ ಕೋಶ ಎಟ್ ಎನಿ ಕಾಸ್ಟ್ ಯಾವುದೇ ಸಂದರ್ಭದಲ್ಲೂ ಬೇರೆ ಒಂದು ಸ್ಪರ್ಮ್ ಸೆಲ್ ಅನ್ನು ಇದರ ಒಳಗೆ ಬರಲಿಕ್ಕೆ ಬಿಡುವುದಿಲ್ಲ. ಇದು ಕೇವಲ ಒಂದೇ ಸ್ಪರ್ಮ್ ಸೆಲ್ ಅನ್ನು ಬರ್ಲಿಕ್ಕೆ ಬಿಡುವಂತದ್ದು. ಈ ಒಂದು ಏನು ಇದರ ಪ್ರಾಪರ್ಟಿ ಏನಿದೆ, ಇದರ ಮಹತ್ವ, ಇದು ಈ ಒಂದು ಏನ್ ಹೇಳ್ತಾರೆ ಕನ್ನಡದಲ್ಲಿ, ಇದರ ಪ್ರಾಪರ್ಟಿ ಏನಿದೆ ಇದು ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತದೆ. ಅದೇ ಇಲ್ಲಿ ತೋರಿಸಿದ ಹಾಗೆ ಡ್ಯೂರಿಂಗ್ ಫರ್ಟಿಲೈಸೇಷನ್ ದ ಸ್ಪರ್ಮ್ ಸೆಲ್ ನ್ಯೂಕ್ಲಿಯೈ ಫ್ಯೂಸಸ್ ವಿತ್ ದ ನ್ಯೂಕ್ಲಿಯೈ ಆಫ್ ಓವಮ್ ಟು ಫಾರ್ಮ್ ಸಿಂಗಲ್ ನ್ಯೂಕ್ಲಿಯಸ್. ಇಲ್ಲಿ ಈ ಡಯಾಗ್ರಾಮ್ ಅನ್ನು ನೀವು ನೋಡ್ತಿದ್ದ ಹಾಗೆ ಇಲ್ಲಿ ಫರ್ಟಿಲೈಸೇಷನ್ ಆದ ಮೇಲೆ ಒಂದು ಸಿಂಗಲ್ ಸೆಲ್ ಈ ಓಮ್ ನ ನ್ಯೂಕ್ಲಿಯಸ್ ಏನಿದೆ ಮತ್ತೆ ಈ ಸ್ಪರ್ಮ್ ಅಲ್ಲಿ ಕೂಡ ನ್ಯೂಕ್ಲಿಯಸ್ ಇರ್ತದೆ, ಇದೆರಡು ಸೇರಿ ಸಿಂಗಲ್ ನ್ಯೂಕ್ಲಿಯಸ್ ಆಗ್ತದೆ. ಆ ಪ್ರಕ್ರಿಯೆಯನ್ನು ಆಗುವಂತಹ ಒಂದು ಏನು ಫ್ಯೂಸ್ ಆಗುವಂತದನ್ನು, ಫ್ಯೂಸ್ ಆದ್ಮೇಲೆ ಅದನ್ನು ಝೈಗೋಟ್ ಅಂತ ಕರೀತಾರೆ ಆ ಫಾರ್ಮ್ ಅನ್ನು. ಅದನ್ನು ನಾವು ಕ್ಲಿಯರ್ ಆಗಿ ಇಲ್ಲಿ ನೋಡಬಹುದು. ನೋಡಿದ ಹಾಗೆ ದಿಸ್ ರಿಸಲ್ಟ್ಸ್ ಇನ್ ದ ಫಾರ್ಮೇಶನ್ ಆಫ್ ಝೈಗೋಟ್. ಇಲ್ಲಿ ನೋಡಿ ಇದೊಂದು ಕ್ಲಿಯರ್ ಇಮೇಜ್ ಇದರದ್ದು ಓವಮ್ ಇದು. ಈ ಓಮ್ ನ ಒಳಗೆ ಈಗಾಗಲೇ ಒಂದು ಸ್ಪರ್ಮ್ ಸೆಲ್ ಬಂದು ಈ ಓಮ್ ನ ಒಳಗೆ ಆಲ್ರೆಡಿ ಒಂದು ಸ್ಪರ್ಮ್ ಸೆಲ್ ಬಂದು ಅದು ಅದರ ನ್ಯೂಕ್ಲಿಯಸ್ ಅನ್ನು ಒಳಗೆ ಬಿಟ್ಟು ಕೊಟ್ಟಾಗಿ ಅದು ಹೋಗಿ ಆಗಿದೆ. ಅಂದ್ರೆ ಹೋಗಿ ಆಗಿದೆ ಅಂದ್ರೆ ಇದು ಒಳಗೆ ಬಂದು ಆಮೇಲೆ ಅದು ಡಿಸಿಂಟಿಗ್ರೇಟ್ ಆಗ್ತದೆ. ಹೋಗುದಂದ್ರೆ ಹಾಗೆ ಹೋಗುವಂತದ್ದಲ್ಲ. ಇಲ್ಲಿ ಈ ನ್ಯೂಕ್ಲಿಯಸ್ ಡೊನೇಟ್ ಮಾಡಿದಂತ ಕೊಟ್ಟಂತಹ ಈ ಏನು ಈ ಸ್ಪರ್ಮ್ ಸೆಲ್ ಕೊಟ್ಟಂತಹ ಈ ನ್ಯೂಕ್ಲಿಯಸ್ ಏನಿದೆ ಇದು ಮತ್ತೆ ಇದೇ ಏನು ಓವಮ್ ಅಲ್ಲಿದ್ದಂತಹ ನ್ಯೂಕ್ಲಿಯಸ್ ಇದೆರಡು ಒಟ್ಟಿಗೆ ಸೇರಿ ಫ್ಯೂಷನ್ ಆಗ್ತದೆ. ಎರಡಿದ್ದಂತಹ ಬೇರೆ ಬೇರೆ ನ್ಯೂಕ್ಲಿಯಸ್ಗಳು ಸ್ಪರ್ಮಿನ ನ್ಯೂಕ್ಲಿಯಸ್ ಇದು
ಇದು ಓವಮಿನ ನ್ಯೂಕ್ಲಿಯಸ್. ಇದು ಎರಡು ಸೇರಿ ಒಂದೇ ನ್ಯೂಕ್ಲಿಯಸ್ ಆಗಿ ಕನ್ವರ್ಟ್ ಆಗ್ತದೆ. ಈ ಸ್ಟೇಜ್ ಅನ್ನು ಝೈಗೋಟ್ ಹೇಳ್ತಾರೆ, ಅಂದ್ರೆ ಕನ್ನಡದಲ್ಲಿ ಯುಗ್ಮಜ ಅಂತ ಹೇಳ್ತಾರೆ. The sperm cell nuclei fuses with the nuclei of ovum to form a single nucleus to form zygote ಅಂತ. In humans, fertilization takes place inside the female body. Hence, it is called internal fertilization. ಅಂದ್ರೆ ನಾನು ಇಲ್ಲಿ ತೋರಿಸಿದ ಹಾಗೆ ಈ ಫರ್ಟಿಲೈಸೇಷನ್ ಏನು ಪ್ರಕ್ರಿಯೆ ಆಗ್ತದೆ, ಈ ಫರ್ಟಿಲೈಸೇಷನ್ ಏನು ಇಲ್ಲಿ ನಡೀತದೆ, ಈ ಡಯಾಗ್ರಾಮ್ ಅಲ್ಲಿ ನೋಡ್ತಿದ್ದ ಹಾಗೆ ಇಲ್ಲಿ ನಡೆಯುವಂತಹ ಫರ್ಟಿಲೈಸೇಷನ್ ಇದು ದೇಹದ ಒಳಗೆ, ಅಂದ್ರೆ ಈ ರೀಜನ್ ಅಲ್ಲಿ ನಡೀತಾ ಇರುವಂತದ್ದು ಫಿಮೇಲ್ ಬಾಡಿಯ ಒಳಗೆ. ಹಾಗಾಗಿ ಇದನ್ನು ಇಂಟರ್ನಲ್ ಫರ್ಟಿಲೈಸೇಷನ್ ಅಂತ ಹೇಳ್ತಾರೆ. ಇದೇ ರೀತಿ ಇಂಟರ್ನಲ್ ಫರ್ಟಿಲೈಸೇಷನ್ ಇರುವಂತಹ ಬೇರೆ ಬೇರೆ ಪ್ರಾಣಿಗಳ ಉದಾಹರಣೆ ತಗೊಂಡ್ರೆ ಕೌ ಅಂದ್ರೆ ಹಸು ಕರು ದನಗಳಿರಬಹುದು, ನಾಯಿ ಅಥವಾ ಹೆನ್ಸ್ ಕೋಳಿ, ಈ ರೀತಿಯಾದಂತಹ ಬೇರೆ ಬೇರೆ ಜಾತಿಯ ಪ್ರಾಣಿಗಳಲ್ಲಿ ಈ ರೀತಿಯಾದಂತಹ ಇಂಟರ್ನಲ್ ಫರ್ಟಿಲೈಸೇಷನ್ ನಾವು ಕಾಣಬಹುದು. ನೀವು ಈ ಸ್ಲೈಡ್ ಅಲ್ಲಿ ಅಬ್ಸರ್ವ್ ಮಾಡಿದ ಹಾಗೆ ನಾನು ಟರ್ಮ್ ಯೂಸ್ ಮಾಡಿದೆ, ಇಂಟರ್ನಲ್ ಫರ್ಟಿಲೈಸೇಷನ್. ಅಂದ್ರೆ ಇದು ಈ ಫರ್ಟಿಲೈಸೇಷನ್ ಆಗುವಂತಹ ದೇಹದ ಒಳಗೆ. ಈ ಟರ್ಮ್ ಅನ್ನು ಯಾಕೆ ಇಂಟರ್ನಲ್ ಅಂತ ಹೇಳಿದೆ? ಹಾಗಿದ್ರೆ ಎಕ್ಸ್ಟರ್ನಲ್ ಅಂತ ಏನಾದ್ರು ಒಂದು ಟರ್ಮ್ ಇರಬಹುದು. ಅದನ್ನು ನೋಡ್ಲಿಕ್ಕೆ ಹೋದ್ರೆ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಕೂಡ ಹೇಳುವಂತ ಒಂದು ಕಾನ್ಸೆಪ್ಟ್ ಉಂಟು. ನೀವು ಪಿಕ್ಚರ್ ಅಲ್ಲಿ ನೋಡ್ತಿದ್ದ ಹಾಗೆ ನಿಮಗೆ ಒಂದು ಉದಾಹರಣೆ ಸಿಗ್ತದೆ, ಫ್ರಾಗ್ ಎಗ್ಸ್ ಅಂತ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೇನೆ, ಫ್ರಾಗ್ ಎಗ್ಸ್ ಅಂತ. ಇದು ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅಂತ ಸಹ ಇಲ್ಲಿ ಹೇಳಿದ್ದೇನೆ. ಇದು ಯಾಕೆ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅಂತ ನೋಡಿದ್ರೆ, ಈ ಫ್ರಾಗ್ ಅಂದ್ರೆ ಕಪ್ಪೆ ಏನಿದೆ, ಇದು ಈಗ ಈ ಫಿಮೇಲ್ ಅಲ್ಲಿ, ಮನುಷ್ಯ ಅಥವಾ ಒಂದು ಪ್ರಾಣಿ ಫಿಮೇಲ್ ಅಲ್ಲಿ ಈ ರಿಪ್ರೊಡಕ್ಟಿವ್ ಆರ್ಗನ್ ಏನು ಒಂದು ಫಿಮೇಲ್ ಅಥವಾ ಒಂದು ಫಿಮೇಲ್ ಇಂಡಿವಿಜುವಲ್ ನ ದೇಹದ ಒಳಗೆ ಇರ್ತದೆ, ಅದು ಈ ಓವರಿಯಿಂದ ಓವಮ್ ಅನ್ನು ಪ್ರೊಡ್ಯೂಸ್ ಮಾಡ್ತದೆ. ಈ ಪ್ರೊಡ್ಯೂಸ್ ಮಾಡಿದಂತಹ ಓವಮ್ ಏನಿದೆ ಇದು ಸ್ಪರ್ಮ್ ಸೆಲ್ ಇದರ ಒಳಗೆ ಬಂದು ಇಲ್ಲೇ ಫರ್ಟಿಲೈಸ್ ಆಗುವಂತಹದ್ದು. ಹಾಗಾಗಿ ಇದನ್ನು ಇಂಟರ್ನಲ್ ಫರ್ಟಿಲೈಸೇಷನ್ ಅಂತ ಹೇಳಿದ್ದಾರೆ. ಹಾಗಿದ್ರೆ ಈ ಪ್ರಕ್ರಿಯೆ ಏನಿದೆ, ಸ್ಪರ್ಮ್ ಸೆಲ್ಸ್ ಹೋಗಿ ಒಂದು ಓವಮ್ ಅನ್ನು ಫ್ಯೂಸ್ ಆಗಿ ನ್ಯೂಕ್ಲಿಯಸ್ಗಳು ಕಂಬೈನ್ ಆಗುವಂತಹ ಏನು ಫ್ಯೂಸ್ ಆಗುವಂತಹ ಈ ಒಂದು ಫ್ಯೂಷನ್ ಪ್ರಾಸೆಸ್ ಅಂದ್ರೆ ಫರ್ಟಿಲೈಸೇಷನ್ ಪ್ರಾಸೆಸ್ ಏನಿದೆ ಅದು ಹೊರಗಡೆ ಆಗುವಂತಹ ಅದನ್ನು ಹೇಗೆ ನೋಡಬಹುದು. ಅದಕ್ಕಾಗಿ ಫ್ರಾಗಿನ ಎಕ್ಸಾಂಪಲ್ ಇಲ್ಲಿ ತಗೊಂಡದ್ದು. ಕಪ್ಪೆ ಸಾಮಾನ್ಯವಾಗಿ ಮಳೆಗಾಲದಲ್ಲೆಲ್ಲ ಅಥವಾ ಹೆಚ್ಚು ನೀರು ನಿಲ್ಲುವಂತಹ ಕಡೆಗಳಲ್ಲಿ ಕಪ್ಪೆಗಳು ಒಂದು ಒಂದು ಸೀಸನ್ ಅಲ್ಲಿ, ಹೆಚ್ಚಾಗಿ ಮಳೆಗಾಲದಲ್ಲಿ ಸ್ಪ್ರಿಂಗ್ ಸೀಸನ್ ಅಲ್ಲೆಲ್ಲ ನಾವು ನೋಡುವ ಹಾಗೆ ಈ ಈ ಪಿಕ್ಚರ್ ಅಲ್ಲಿ ತೋರಿಸಿದ ಹಾಗೆ ಈ ರೀತಿಯಾದಂತಹ ಮೊಟ್ಟೆಗಳನ್ನು ಯಾರು ಅಬ್ಸರ್ವ್ ಮಾಡಿರ್ತೀರಿ. ಇದನ್ನು ಕಪ್ಪೆಯ ಮೊಟ್ಟೆಗಳು ಹೇಳ್ತಾರೆ. ಕಣ್ಣಿನ ಹಾಗೆ ಇರ್ತದೆ ನೋಡ್ಲಿಕ್ಕೆ ಈ ರೀತಿ. ನೀವು ಇದರ ಮೊದಲು ನೋಡಿರ್ಲಿಕ್ಕೂ ಸಾಕು, ಅಥವಾ ನೋಡಿದ್ರೆ ನೀವು ಅದನ್ನು ಅರ್ಥ ಮಾಡಿಕೊಂಡಿರ್ಲಿಕ್ಕಿಲ್ಲ ಏನು ಎಂತ ಅಂತ. ಕೆಲವರಿಗೆ ಅಂತೂ ಗೊತ್ತಿರ್ಬೋದು ಇದು ಕಪ್ಪೆಯ ಮೊಟ್ಟೆಗಳು ಅಂತ. ಇದು ತುಂಬಾ ಸಂಖ್ಯೆಯಲ್ಲಿ ಮೊಟ್ಟೆಗಳು ಇರ್ತದೆ. ತುಂಬಾ ಸಂಖ್ಯೆಯಲ್ಲಿ ಯಾಕೆ ಇರ್ತದೆ ಹೇಳಿದ್ರೆ, ಈಗ ಮನುಷ್ಯ ಅಥವಾ ಬೇರೆ ಪ್ರಾಣಿಯಲ್ಲಿ ಇಂಟರ್ನಲ್ ಫರ್ಟಿಲೈಸೇಷನ್ ಆಗುವ ಕಾರಣ ಅದು ಒಂದೇ ಏನು ಓವಮ್ ಆದ್ರೂ ಕೂಡ ಅದರ ಫರ್ಟಿಲೈಸೇಷನ್ ಆಗುವ ಚಾನ್ಸಸ್ ಜಾಸ್ತಿ ಇರ್ತದೆ. ಅದು ಯಾವುದೇ ರೀತಿಯಲ್ಲಿ ಹಾಳಾಗುವಂತಹ ಏನು ಅದರಲ್ಲಿ ಸಂದರ್ಭ ಬರುವುದಿಲ್ಲ. ಆದರೆ ಈ ಕಪ್ಪೆಯಲ್ಲಿ ಏನು ವಿಶೇಷತೆ ಹೇಳಿದ್ರೆ, ಇದು ಈ ಮೊಟ್ಟೆಗಳನ್ನು ಅಂದ್ರೆ ಅದರ ಓವಮ್ ಅನ್ನು ಹೊರಗಡೆ ಇಡುವಂತದ್ದು, ದೇಹದಿಂದ ಹೊರಗಡೆ ಇಡುವಂತ. ಹಾಗಾಗಿ ಇದು ಹಾಳಾಗುವಂತ ಚಾನ್ಸಸ್ ಜಾಸ್ತಿ. ಹಾಗೆ ಒಂದು ವೇಳೆ ಒಂದು ಅಥವಾ ಬೇರೆ ಬೇರೆ ಇದರ ಓವಮ್ ಏನು ಹಾಳಾಗ್ತದೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಟ್ಟರೆ ಯಾವ್ದಾದ್ರು ಒಂದು 2 ಅಥವಾ 5 10 ಏನು ಈ ಓವಮ್ಗಳು ಫರ್ಟಿಲೈಸ್ ಆಗಿ ಮತ್ತೆ ಅದು ಫರ್ದರ್ ಡೆವಲಪ್ ಆಗಿ ಒಂದು ಹೊಸ ಕಪ್ಪೆ ಅಥವಾ ಹೊಸ ಫ್ರಾಗ್ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳುವ ಉದ್ದೇಶದಿಂದ ಈ ಸೃಷ್ಟಿ ಅಂದ್ರೆ ಇದು ನಮ್ಮ ಸೃಷ್ಟಿಯಲ್ಲಿ ಈ ರೀತಿಯಾದಂತಹ ಪ್ರಕ್ರಿಯೆಗಳನ್ನು ನಾವು ಕಾಣ್ಬೋದು. ಇದಕ್ಕೆ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಹೇಳ್ತಾರೆ. ಇದು ಹೆಚ್ಚಾಗಿ ಜಲಚರ ಅಂದ್ರೆ ಅಕ್ವಾಟಿಕ್ ಲೈಫ್ ಅಲ್ಲಿ ನಾವು ಕಾಣ್ತೇವೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಫಿಶ್, ಸ್ಟಾರ್ ಫಿಶ್, ಫ್ರಾಗ್ ಇಂಥದ್ರಲ್ಲೆಲ್ಲ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಕಾಣ್ತೇವೆ. ಹಾಗಿದ್ರೆ ಫರ್ಟಿಲೈಸೇಷನ್ ನೋಡಿದೆವು ನಾವು ದೇಹದ ಒಳಗಡೆ ಅಂದ್ರೆ ಫಿಮೇಲ್ ಬಾಡಿಯ ಒಳಗಡೆ ಫರ್ಟಿಲೈಸೇಷನ್ ಹೇಗಾಗ್ತದೆ. ಈ ಹೊರಗಡೆ ದೇಹದಿಂದ ಹೊರಗಡೆ ಅಂದ್ರೆ ಕಪ್ಪೆಯಂತಹ ಉದಾಹರಣೆ ತಗೊಂಡ್ರೆ
ಫರ್ಟಿಲೈಸೇಷನ್ ಹೊರಗಡೆ ಹೇಗಾಗ್ತದೆ ಇದನ್ನು ನಾವು ತಿಳ್ಕೊಂಡೆವು. ಈ ಫರ್ಟಿಲೈಸೇಷನ್ ಆದ್ಮೇಲೆ ಏನಾಗ್ತದೆ ಅಂತ ತಿಳ್ಕೊಳ್ಳುವ. ಹ್ಯೂಮನ್ ಎಂಬ್ರಿಯಾನಿಕ್ ಡೆವಲಪ್ಮೆಂಟ್, ಇಲ್ಲಿ ಮನುಷ್ಯರ ಎಂಬ್ರಿಯಾನಿಕ್ ಡೆವಲಪ್ಮೆಂಟ್ ಅನ್ನು ಒಂದು ಡಯಾಗ್ರಾಮ್ಸ್ ಅಲ್ಲಿ ತೋರಿಸಿದ್ದಾರೆ. ಈ ಫಸ್ಟ್ ಪಿಕ್ಚರ್ ಅಲ್ಲಿ ನೀವು ಕಾಣುವ ಹಾಗೆ ಇಲ್ಲಿ ಏನು ಒಂದು ಓವಮ್ ಇದೆ, ಇದು ಎಲ್ಲ ಸ್ಪರ್ಮ್ ಸೆಲ್ ಇಂದ ಸರೌಂಡ್ ಆಗಿದೆ. ನಾನು ಆಗ್ಲೇ ಹೇಳಿದೆ ಇದರಲ್ಲಿ ಯಾವ್ದಾದ್ರು ಒಂದು ಸ್ಪರ್ಮ್ ಸೆಲ್ ಮಾತ್ರ ಎಂಟರ್ ಆಗಿ ಅದರ ನ್ಯೂಕ್ಲಿಯಸ್ ಫ್ಯೂಸ್ ಆಗ್ಲಿಕ್ಕೆ ಸಾಧ್ಯ ಅಂತ. ಈ ಸ್ಪರ್ಮ್ ಸೆಲ್ನ ನ್ಯೂಕ್ಲಿಯಸ್ ಮತ್ತು ಈ ಓವಮಿನ ನ್ಯೂಕ್ಲಿಯಸ್ ಫ್ಯೂಸ್ ಆಗಿ ಇಲ್ಲಿ ನೋಡಿ, ಇಲ್ಲಿ ಯಾವುದೇ ರೀತಿಯ ಸ್ಪರ್ಮ್ ಸೆಲ್ ಕಾಣುದಿಲ್ಲ, ಆದ್ರೆ ಬರೀ ಝೈಗೋಟ್ ಮಾತ್ರ ಕಾಣ್ತದೆ. ಎರಡು ಈ ನ್ಯೂಕ್ಲಿಯಸ್ಗಳು, ಒಂದು ಸ್ಪರ್ಮ್ ಸೆಲ್ನ ನ್ಯೂಕ್ಲಿಯಸ್, ಒಂದು ಆಲ್ರೆಡಿ ಇದರಲ್ಲಿ ಇದ್ದಂತಹ ಅಂದ್ರೆ ಓವಮಿನ ನ್ಯೂಕ್ಲಿಯಸ್, ಇದು ಫ್ಯೂಸ್ ಆಗ್ಲಿಕ್ಕೆ ರೆಡಿ ಆಗಿದೆ. ಇದು ಫ್ಯೂಸ್ ಆದ್ಮೇಲೆ ಇದನ್ನು ಝೈಗೋಟ್ ಅಂತ ಕರೀತಾರೆ. ಈ ಝೈಗೋಟ್ ಏನಿದು ಒಂದು ಸೆಲ್ ಅಂತ ನಾನು ಈಗಾಗಲೇ ಹೇಳಿದ್ದೇನೆ. ಈ ಒಂದು ಸೆಲ್ ಇದ್ದು ಮತ್ತೆ ಫರ್ದರ್ ಡಿವೈಡ್ ಆಗಿ ಸೆಕೆಂಡ್ ಸೆಲ್, ಇದು 2 ಸೆಲ್ ಸ್ಟೇಜ್, 4 ಸೆಲ್ ಸ್ಟೇಜ್, ಈ ರೀತಿ ಮಲ್ಟಿಪ್ಲೈ ಆಗ್ತಾ ಹೋಗ್ತದೆ. ಅಂದ್ರೆ ಈಗ ನೀವು ಸೆಲ್ಸಿನ ಪಾಠದಲ್ಲಿ ಅಂದ್ರೆ ಜೀವಕೋಶಗಳ ಪಾಠದಲ್ಲಿ ಕಲ್ತಿರಬಹುದು. ಈಗ ಯಾವ್ದಾದ್ರು ಒಂದು ಸೆಲ್ ಇರ್ತದೆ, ಒಂದು ಪ್ರಾಣಿ ಅಥವಾ ಸಸ್ಯದ ಸೆಲ್, ಇದರಲ್ಲಿ ಈ ರೀತಿ ನ್ಯೂಕ್ಲಿಯಸ್ ಇರ್ತದೆ, ಮತ್ತೆ ಬೇರೆ ಬೇರೆ ಮೈಟೋಕಾಂಡ್ರಿಯಾ, ಗಾಲ್ಗಿ ಕಾಂಪ್ಲೆಕ್ಸ್, ಬೇರೆ ಬೇರೆ ಸೆಲ್ ಆರ್ಗನಲ್ಸ್ ಇರ್ತದೆ. ಏಕಕೋಶ ಜೀವಿಗೆ ಬೇರೆ ಬೇರೆ ಅಂಗಾಂಶಗಳು ಹೀಗೆ ಇರ್ತದೆ. ಇದು ಹೇಗೆ ಫರ್ದರ್ ಡಿವೈಡ್ ಆಗ್ತದೆ, ಇದರ ನ್ಯೂಕ್ಲಿಯಸ್ ಅದು ಇದು ಅದರ ಸೆಲ್ ಆರ್ಗನಲ್ಸ್ ಏನೆಲ್ಲ ಇರ್ತದೆ ಈಕ್ವಲ್ ಪ್ರಪೋರ್ಷನ್ ಅಲ್ಲಿ ಡಿವೈಡ್ ಆಗಿ ಬೇರೆ ಎರಡು ಈ ರೀತಿ ಸೆಲ್ ಡಿವಿಷನ್ ಹೇಗೆ, ಮತ್ತೆ ಇದು ಎರಡು ಸೆಲ್ ಈ ರೀತಿ ಡಿವೈಡ್ ಆಗಿ ಮತ್ತೆ ಎರಡು ಇಂಡಿವಿಜುವಲ್ ಬೇರೆ ಬೇರೆ ಸೆಲ್ ಆಗಿ ಇಂಟ್ರೊಡ್ಯೂಸ್ ಆಗುವಂಥದ್ದು. ಅದೇ ರೀತಿ ಇದು ಮಲ್ಟಿಪ್ಲೈ ಆಗ್ತಾ ಆಗ್ತಾ 4th ಸೆಲ್ ಸ್ಟೇಜ್, 16th ಸೆಲ್ ಸ್ಟೇಜ್, ಹಾಗೆ ಕೊನೆಗೆ ಒಂದು ಸೆಲ್ಸಿನ ಒಂದು ರಾಶಿ ಆಗುವಂತಹ ಒಂದು ಏನು ಈ ಒಂದು ಸ್ಟೇಜ್ ಅನ್ನು ಮೊರ್ಯುಲಾ ಸ್ಟೇಜ್ ಅಂತ ಹೇಳ್ತಾರೆ. ಅದರ ನಂತರದ ಡೆವಲಪ್ಮೆಂಟ್ ಅಲ್ಲಿ ಬ್ಲಾಸ್ಟೋಸಿಸ್ಟ್ ಆಗ್ತದೆ. ಅಂದ್ರೆ ಅದರೊಂದು ಕ್ಯಾವಿಟಿ ಕ್ರಿಯೇಟ್ ಆಗ್ತದೆ. ಅಂದ್ರೆ ಈ ಸೆಲ್ಸ್ ಗಳೇನಿದೆ ಒಂದು ಕಡೆಗೆ ಸೇರಿಕೊಳ್ತದೆ ಈ ರೀತಿ. ಇದನ್ನು ಬ್ಲಾಸ್ಟುಲಾ ಸ್ಟೇಜ್ ಹೇಳಿ, ಮತ್ತೆ ಇದು ಎಂಬ್ರಿಯೋ ಆಗಿ ಡೆವಲಪ್ ಆಗ್ತಾ ಹೋಗುವಂತದ್ದು. ಈ ಪ್ರತಿಯೊಂದೊಂದು ಸ್ಟೇಜ್ ಅಲ್ಲಿ ಆಗುವಂತ ಡೆವಲಪ್ಮೆಂಟ್ ಎಲ್ಲೆಲ್ಲ ಆಗ್ತದೆ, ಯಾವ ರೀತಿ ಆಗ್ತದೆ ಅಂತ ನಾವು ಮುಂದಿನ ಸ್ಲೈಡ್ ಅಲ್ಲಿ ತಿಳ್ಕೊಳ್ಬಾ. ಈ ಒಂದು ಸ್ಲೈಡ್ ಅಲ್ಲಿ ನೀವು ನೋಡ್ತಿರುವ ಹಾಗೆ ಇಲ್ಲಿ ಏನು ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನಿನ ಡಯಾಗ್ರಾಮ್ ಇದೆ. ಇದರಲ್ಲಿ ಈವಾಗಲೇ ನಾವು ತಿಳ್ಕೊಂಡೆವು. ಇಲ್ಲಿ ಏನು ಓವರಿ ಇದೆ, ಓವರಿ ಅಂದ್ರೆ ಅಂಡಾಶಯ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಈ ಓವರಿಯಿಂದ ಪ್ರೊಡ್ಯೂಸ್ ಆದಂತಹ ಈ ಓವಮ್ ನೋಡಿ, ಇಲ್ಲಿ ಪ್ರತಿಯೊಂದಕ್ಕೂ ಇಲ್ಲಿ ಲೈನ್ ಎಳೆದು ತೋರಿಸಿದ್ದಾರೆ. ಈ ಓವಮ್, ಈ ಓವರಿಂದ ಪ್ರೊಡ್ಯೂಸ್ ಆದಂತಹ ಈ ಓವಮ್ ಈ ಜಾಗದಲ್ಲಿ ರಿಲೀಸ್ ಆಗುವಂತಹದ್ದು. ಇಲ್ಲಿ ಈ ಓವಿಡಕ್ಟ್ ನ ಈ ಜಾಗದಲ್ಲಿ ಅದನ್ನು ಇಲ್ಲಿ ನಿಮಗೆ ತೋರಿಸಿಕೊಟ್ಟಿದ್ದಾರೆ ಒಂದು ಆರೋದ ಮೂಲಕ. ಈ ಓವಮ್ ಈ ರೀತಿ ಪ್ರೊಡ್ಯೂಸ್ ಆಗುವಂತಹದ್ದು. ಇದು ಫಿಮೇಲ್ಸ್ ಅಲ್ಲಿ ಪ್ರತಿ ತಿಂಗಳು ಪ್ರೊಡ್ಯೂಸ್ ಆಗ್ತಾ ಇರ್ತದೆ. ಹೀಗೆ ಪ್ರೊಡ್ಯೂಸ್ ಆದಂತಹ ಈ ಓವಮ್ ಇಲ್ಲೇ ಇದ್ದ ಟೈಮಲ್ಲಿ ಈ ಮೇಲ್ ಸ್ಪರ್ಮ್ ಏನಿದೆ ಇದು ಈ ಟ್ರ್ಯಾಕ್ಟ್ ಮೂಲಕ ಬಂದು ಇಂಟ್ರೊಡ್ಯೂಸ್ ಆಗಿ ಇದು ಈ ಡಕ್ಟ್ ಮೂಲಕ ಅಂದ್ರೆ ಈ ರೀತಿ ಬಂದು ಇಲ್ಲಿ ಫರ್ಟಿಲೈಸೇಷನ್ ಆಗುವಂತಹದ್ದು ಇದೇ ಜಾಗದಲ್ಲಿ. ಫರ್ಟಿಲೈಸೇಷನ್ ಅಂತ ನಾನು ಈ ಹಿಂದಿನ ಸ್ಲೈಡ್ ಅಲ್ಲಿ ಹೇಳಿದ ಹಾಗೆ ಈ ಒಂದು ಸ್ಪರ್ಮ್ ಸೆಲ್ ಏನಿದೆ ಇದರಲ್ಲಿ ಯಾವ್ದಾದ್ರು ಒಂದು ಸ್ಪರ್ಮ್ ಸೆಲ್ ಈ ಓವಮ್ ನ ಒಳಗೆ ಹೋಗಿ ಅಲ್ಲಿ ಅದರ ನ್ಯೂಕ್ಲಿಯಸ್ ಗಳು ಫ್ಯೂಷನ್ ಆಗಿ ಅದು ಝೈಗೋಟ್ ಫಾರ್ಮ್ ಆಗುವಂತಹದ್ದು ಅಂತ. ಈ ಪರ್ಟಿಕ್ಯುಲರ್ ಇದು ಫಿಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಅನ್ನು ಕನ್ಸಿಡರ್ ಮಾಡಿದ್ರೆ ಈ ಜಾಗದಲ್ಲಿ ಫರ್ಟಿಲೈಸೇಷನ್ ಆದ್ಮೇಲೆ ಇಲ್ಲಿ ಝೈಗೋಟ್ ಫಾರ್ಮೇಶನ್ ಆಗ್ತದೆ ಈ ರೀತಿ. ಈ ಒಂದು ಏನು ಇಲ್ಲಿ ಫರ್ಟಿಲೈಸೇಷನ್ ಆದಂತಹ ಈ ಓವಮ್ ಇದೆ ಇದು ಫರ್ದರ್ ಝೈಗೋಟ್ ಫಾರ್ಮೇಶನ್ ಆಗಿ ಈ ರೀತಿ, ಅಂದ್ರೆ ನಾನು ಅಲ್ಲಿ ಹಿಂದಿನ ಸ್ಲೈಡ್ ಅಲ್ಲಿ ನಿಮಗೆ ತೋರಿಸಿದೆ, ಇದು ಈ ರೀತಿ ಡಿವೈಡ್ ಆಗ್ತದೆ, ಝೈಗೋಟ್ ಆಗಿ ಇರ್ತದೆ, ಆಮೇಲೆ ಸೆಕೆಂಡ್ ಸೆಲ್ ಸ್ಟೇಜ್ಗೆ ಹೋಗ್ತದೆ, 4th ಸೆಲ್ ಸ್ಟೇಜ್ಗೆ ಹೋಗುತ್ತೆ, 16th ಸೆಲ್, ಈ ರೀತಿ ಆಗ್ತದೆ ಅಂತ. ಅದು ಈ ರೀತಿ ಆಗುವಂತಹ ಏನು ಇದು ಡೆವಲಪ್ಮೆಂಟ್ ಏನಿದೆ ಇದನ್ನು ನಾವು ಎಕ್ಸಾಕ್ಟ್ಲಿ ಈ ಫಿಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕ್ ಅಲ್ಲಿ ಎಲ್ಲಿ ಆಗ್ತದೆ ಅಂತ ನೋಡ್ತಿದ್ದೇವೆ. ಈ ಝೈಗೋಟ್ ಫಾರ್ಮೇಶನ್ ಆಗುವಂತ ಟೈಮಲ್ಲಿ ಸಾಧಾರಣ ಈ ಝೈಗೋಟ್ ಇಲ್ಲಿ ಬಂದು ರೀಚ್ ಆಗಿರ್ತದೆ. ಸೆಕೆಂಡ್ ಸೆಲ್ ಸ್ಟೇಜ್ಗೆ ಬರುವಾಗ ಇದೇ ಝೈಗೋಟ್ ಸೆಲ್ ಸ್ಟೇಜ್ಗೆ ಬರುವಾಗ ಈ ಝೈಗೋಟ್ ಇಲ್ಲಿ ರೀಚ್ ಆಗಿರ್ತದೆ. ನಾವು ಝೈಗೋಟ್ ಹೇಳುದಿಲ್ಲ, ಸೆಕೆಂಡ್ ಸೆಲ್ ಸ್ಟೇಜ್ ಅಂತ ಹೇಳ್ತಾರೆ, ಎಂಬ್ರಿಯೋ ಅಂತ. ಆಮೇಲೆ ಇದೇ ಎಂಬ್ರಿಯೋ ಇಲ್ಲಿ ರೀಚ್ ಆಗುವಾಗ ಅದು 4th ಸೆಲ್ ಸ್ಟೇಜ್ಗೆ ಇದೇ ರೀತಿ ಡೆವಲಪ್ ಆಗ್ತಾ ಕೊನೆಗೆ ಬಂದು ಇಲ್ಲಿ ಬ್ಲಾಸ್ಟೋಸಿಸ್ಟ್ ಆಗಿ ಇಲ್ಲಿ ಇರುವಂತಹದ್ದು. ಇದಕ್ಕೆ
ಈ ಜಾಗದಲ್ಲಿ ಇದು ಅಟ್ಯಾಚ್ ಆಗಿ ಇದು ಮತ್ತೆ ಫರ್ದರ್ ಡೆವಲಪ್ಮೆಂಟ್ ಆಗುವಂಥದ್ದು. ಇದನ್ನು ಗರ್ಭಕೋಶ ಅಂತ ಹೇಳ್ತಾರೆ ಈ ಒಂದು ಜಾಗವನ್ನು. ಅಂದ್ರೆ ಇದನ್ನು ಯುಟೆರಸ್ ಅಂತ ಹೇಳ್ತಾರೆ. ಈ ಪಿಕ್ಚರ್ ಅಲ್ಲಿ ನೀವು ನೋಡ್ತಿರಬಹುದು, ಇಲ್ಲಿ ಎಂಬ್ರಿಯೋ ಅಂತ ಏನು ನಾನು ತೋರಿಸಿಕೊಟ್ಟಿದ್ದೇನೆ. ಈ ಎಂಬ್ರಿಯೋದಲ್ಲಿ ಒಂದು ಈ ಸ್ಟ್ರಕ್ಚರ್ ನ ಒಳಗೆ ಒಂದು ಈ ಸೆಲ್ಸ್ ಒಂದು ರಾಶಿ ಈ ರೀತಿ ನಿಮಗೆ ಕಾಣ್ತದೆ, ಒಂದು ಟಫ್ಟ್ ಆಫ್ ಸೆಲ್ಸ್. ಇದು ಫರ್ದರ್ ಡೆವಲಪ್ ಆಗಿ ಇದು ಯಾವಾಗ ಒಂದು ಇದು ಈ ಮನುಷ್ಯ ಅಂದ್ರೆ ಒಂದು ಎಂಬ್ರಿಯೋದಲ್ಲಿ ಒಂದು ಕೈ ಬೇರೆ ಅಥವಾ ಒಂದು ಕಾಲು ಬೇರೆ ಒಂದು ತಲೆ ಬೇರೆ ಅಂತ ಅದನ್ನು ಡಿಫ್ರೆನ್ಶಿಯೇಟ್ ಮಾಡುವಂತ ಸ್ಟೇಜಿಗೆ ಇದು ಏನು ಸೆಲ್ಲಿನ ಒಂದು ಇದು ರೀಚ್ ಆಗ್ತದೋ ಅದನ್ನು ಆ ಕಂಡೀಷನ್ ಅನ್ನು ಎಂಬ್ರಿಯೋದ ನಂತರ ಫೀಟಸ್ ಅಂತ ಹೇಳ್ತಾರೆ. ಆಮೇಲೆ ಆ ಫೀಟಸ್ ಫರ್ದರ್ ಡೆವಲಪ್ ಆಗಿ ತುಂಬಾ ವಾರಗಳ ನಂತರ ಅಂದ್ರೆ ಒಂದು 9 ತಿಂಗಳ ಕಾಲ ಅದು ಅದೇ ರೀತಿ ಡೆವಲಪ್ ಆಗ್ತಾ ಇದ್ದು ಕೊನೆಗೆ ಒಂದು ಆರೋಗ್ಯವಂತ ಮಗುವಾಗಿ ಬರುವಂತಹದ್ದು. ನಾವು ಇಲ್ಲಿಯವರೆಗೆ ಈ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಯಾವ ರೀತಿ ಆಗ್ತದೆ, ಏನೆಲ್ಲ ಆಗ್ತದೆ, ಏನೆಲ್ಲ ಚೇಂಜಸ್ ಆಗ್ತದೆ, ಸ್ಟೆಪ್ಸ್ ಏನೆಲ್ಲ ಇದೆ ಅಂತ ಕಲ್ತೇವೆ. ಈಗ ನೆಕ್ಸ್ಟಿಗೆ ಈ ಸ್ಲೈಡ್ ಅಲ್ಲಿ ನಾವು ಕ್ಲಿಯರ್ ಆಗಿ ಅಂದ್ರೆ ಕಂಪ್ಲೀಟ್ಲಿ ಬೆಳೆದ ಒಂದು ಮಗುವನ್ನ ಅಂದ್ರೆ ಡೆಲಿವರಿ ಆಗುವ ಟೈಮಿಗೆ ಆಗುವಾಗ ಯಾವ ರೀತಿ ಮಗುವಿನ ಸಂಪೂರ್ಣ ಬೆಳವಣಿಗೆ ಆಗಿರ್ತದೆ ಆ ಪಿಕ್ಚರ್ ಅನ್ನು ಕಾಣ್ಬೋದು. ಇದು ಸ್ಲೈಡ್ ಏನು ಒಂದು ಈ ತಾಯಿಯ ಗರ್ಭಕೋಶ ಏನಿರ್ತದೆ, ತಾಯಿಯ ಗರ್ಭಕೋಶ ಏನಿರ್ತದೆ ನೋಡಿ, ಇದೇ ರೀತಿಯಾಗಿ ಇದರ ಸೆಕ್ಷನಲ್ ವ್ಯೂ ಅನ್ನು ನಾವಿಲ್ಲಿ ಕಾಣ್ತೇವೆ. ಈ ತಾಯಿಯ ಗರ್ಭಕೋಶದ ಒಳಗೆ ಸಂಪೂರ್ಣವಾಗಿ ಬೆಳವಣಿಗೆಯಾಗಿ ಡೆಲಿವರಿಗೆ ಸಿದ್ಧ ಆಗಿರುವಂತಹ ಮಗು ಈ ರೀತಿ ಬೆಳವಣಿಗೆ ಆಗಿರ್ತದೆ. ಇದರನ್ನೇ ಫ್ರಂಟ್ ಇಂದ ಈ ರೀತಿ ತೋರಿಸಿದ್ದಾರೆ. ಫ್ರಂಟ್ ಇಂದ ಈ ರೀತಿ ಕಾಣ್ತದೆ. ಇದು ತಲೆ ಕೆಳಗೆ ಕಾಲು ಮೇಲೆ ಆಗಿರ್ಲಿಕ್ಕೆ ಒಂದು ಕಾರಣ ಉಂಟು, ಹೆಚ್ಚಿನವರಿಗೆ ಗೊತ್ತಿರಬಹುದು. ಅಂದ್ರೆ ಈ ಕಂಪ್ಲೀಟ್ಲಿ ಬೆಳೆದ ಈ ಒಂದು ಫೀಟಸ್ ಏನು ಬೆಳವಣಿಗೆ ಇರ್ತದೆ, ಅದರ ದೇಹದ ಬೆಳವಣಿಗೆ ಇರ್ತದೆ, ಅದರಲ್ಲಿ ಸ್ವಲ್ಪ ಈಸಿಯಾಗಿ ಅಥವಾ ಸಣ್ಣದಾಗಿರುವಂತಹದ್ದು ಸ್ವಲ್ಪ ತಲೆ, ಇದರಿಂದಾಗಿ ಹೊರಗಡೆ ಬರ್ಲಿಕ್ಕೆ ಅಂದ್ರೆ ಡೆಲಿವರಿ ಆಗ್ಲಿಕ್ಕೆ ಸಹಾಯಕಾರಿಯಾಗಿರ್ತದೆ. ಇಲ್ಲಾದ್ರೆ ಒಂದು ವೇಳೆ ಈ ತಲೆ ಕೆಳಗೆ ಇರದೆ ಮೇಲ್ಗಡೆ ಇದ್ರೆ ಅಂಥದನ್ನು ಕಾಂಪ್ಲಿಕೇಶನ್ ಡೆಲಿವರಿ ಅಥವಾ ಬೇರೆ ಸರ್ಜಿಕಲ್ ಮೆಥಡ್ಸ್ ಇಂದ ತೆಗೆಯುವಂತಹ ಪ್ರಕ್ರಿಯೆಗಳು ನಡೀತಾರೆ. ಈ ಕೆಲವು ಯೂಟ್ಯೂಬ್ ಲೈವ್ ಸ್ಟ್ರೀಮ್ ಅಲ್ಲಿ ಕಮೆಂಟ್ ಮಾಡಿದ್ದಾರೆ, ಬಾಯ್ಸಿನ ಫೇವರಿಟ್ ಚಾಪ್ಟರ್ ಇದು ಅಂತ. ಹಾಗೆ ಕಮೆಂಟ್ ಮಾಡಿದವರು ಕೂಡ ಇದೇ ರೀತಿಯ ಒಂದು ಹೊರಗೆ ಬಂದದ್ದು, ನೀವು ಕೂಡ ಇರ್ಲಿ. ಈಗ ಓವಿ ಪ್ಯಾರಸ್ ಮತ್ತು ವಿವಿ ಪ್ಯಾರಸ್ ಅಂತ. ಓವಿ ಪ್ಯಾರಸ್ ಮತ್ತು ವಿವಿ ಪ್ಯಾರಸ್ ಈ 2 ಟೈಪ್ಗಳೇನಿದೆ, ಇದು ರಿಪ್ರೊಡಕ್ಷನ್ ಅಲ್ಲಿ ರಿಪ್ರೊಡಕ್ಷನ್ ಕೊನೆಯ ಹಂತಗಳಲ್ಲಿ ಏನು ಡೆವಲಪ್ಮೆಂಟ್ ಏನಿರ್ತದೆ ಈ ಎಂಬ್ರಿಯೋದ್ದು, ಅದನ್ನು ಬೇರೆ ಟೈಪ್ಗಳಲ್ಲಿ ತೋರಿಸಿಕೊಟ್ಟಿದ್ದಾರೆ. ಇದರಲ್ಲಿ ಕನ್ನಡದಲ್ಲಿ ಅಂಡಜ ಮತ್ತು ಜರಾಯುಜ ಪ್ರಾಣಿಗಳು ಅಂತ ಇದನ್ನು ಕ್ಲಾಸಿಫೈ ಮಾಡಿದ್ದಾರೆ. ಅಂಡಜ ಹೆಸರೇ ಹೇಳುವ ಹಾಗೆ ಕನ್ನಡದಲ್ಲಿ ಅಂಡ ಅಂದ್ರೆ ಮೊಟ್ಟೆ, ಜ ಅಂದ್ರೆ ಹುಟ್ಟುವುದು, ಜನಿಸುವುದು ಅಂತ. ಹಾಗಾಗಿ ಇದನ್ನು ಇಂಗ್ಲಿಷ್ ಅಲ್ಲಿ ಓವಿ ಪ್ಯಾರಸ್ ಮತ್ತು ವಿವಿ ಪ್ಯಾರಸ್ ಅಂತ ಕ್ಲಾಸಿಫೈ ಮಾಡಿರ್ತಾರೆ. ಈ ಪಿಕ್ಚರ್ ಅಲ್ಲಿ ನೋಡುವ ಹಾಗೆ ಇದರಲ್ಲಿ ಕಾಂಪ್ಲಿಕೇಶನ್ ಏನಿಲ್ಲ, ಇದು ಸುಲಭವಾಗಿ ಅರ್ಥ ಆಗುವಂತಹದ್ದು. ಓವಿ ಪ್ಯಾರಸ್ ಅಂದ್ರೆ ಮೊಟ್ಟೆಯಿಂದ ಜನಿಸಿ ಬರುವಂತಹದ್ದು, ಮೊಟ್ಟೆ ಒಡೆದು ಅದರಿಂದ ಬೆಳೆಯುವಂತಹ ಜೀವಿಗಳನ್ನು ಓವಿ ಪ್ಯಾರಸ್ ಹೇಳ್ತಾರೆ. ವಿವಿ ಪ್ಯಾರಸ್ ಹೇಳಿದ್ರೆ ಒಂದು ಜೀವಿ ತನ್ನನ್ನೇ ಹೋಲುವಂತಹ ಒಂದು ಮಗುವಿಗೆ ಜನ್ಮ ನೀಡುವುದು, ಅಂದ್ರೆ ದ ಆರ್ಗಾನಿಸಮ್ ವಿಚ್ ಗಿವ್ ಬರ್ತ್ ಟು ದ ಇಂಡಿವಿಜುವಲ್ ವಿಚ್ ರಿಸೆಂಬಲ್ಸ್ ಟು ಇಟ್ಸ್ ದ ಸೇಮ್ ಆಫ್ ದ ಪೇರೆಂಟ್ ಆರ್ಗಾನಿಸಮ್ ಅಂತ. ಇಲ್ಲಿ ಎಕ್ಸಾಂಪಲ್ ಗೆ ನಮ್ಗೆ ಗೊತ್ತಿದ್ದ ಹಾಗೆ ಮನುಷ್ಯ ಕೂಡ ತನ್ನನ್ನೇ ಹೋಲುವಂತಹ ಒಂದು ಮಗುವಿಗೆ ಜನ್ಮ ನೀಡುವಂತದ್ದು. ಬೆಕ್ಕು ಇರಬಹುದು, ಬೆಕ್ಕು ಅದರ ಮರಿಯನ್ನು ಹೇಳುವಂತಹದ್ದು, ಅಥವಾ ಬೇರೆ ಪ್ರಾಣಿಗಳಿರ್ಬೋದು, ಅದು ಅದನ್ನೇ ಹೋಲುವಂತಹ ಮರಿಯನ್ನು ಹೇಳ್ತದೆ. ಆದರೆ ಈ ಕೋಳಿ ಇರ್ಬೋದು ಅಥವಾ ಈ ಹಾವಿರ್ಬೋದು, ಈ ಬೇರೆ ರೀತಿಯ ಪ್ರಾಣಿಗಳೇನಿರಬಹುದು, ಇದು ಕೆಲವು ಮೊಟ್ಟೆ ಇಡುವಂತಹ ಪ್ರಾಣಿಗಳು. ಈಗ ನಾವು ಹಿಂದೆ ಹೋಗಿ ಈ ಸ್ಟೇಜ್ ಅನ್ನು ನೋಡಿದ್ರೆ ಇಲ್ಲಿ ಏನು ಈ ಫರ್ಟಿಲೈಸೇಷನ್ ಆಗಿದೆ. ಈ ಫರ್ಟಿಲೈಸೇಷನ್ ಆದ್ಮೇಲೆ ಈ ಝೈಗೋಟ್ ಫಾರ್ಮ್ ಅಥವಾ 2 ಸೆಲ್ ಸ್ಟೇಜ್ ಫಾರ್ಮ್, 4 ಸೆಲ್ ಸ್ಟೇಜ್ ಫಾರ್ಮ್, ಈ ರೀತಿ
ಹಾಗೆ ಡೆವಲಪ್ ಆಗಿ ಇಲ್ಲಿ ಒಂದು ಎಂಬ್ರಿಯೋ ಸ್ಟೇಜ್ ಅಂತ ಬರ್ತದೆ ಬ್ಲಾಸ್ಟೋಸಿಸ್ಟ್ ಆದ್ಮೇಲೆ. ಈ ಎಂಬ್ರಿಯೋ ಸ್ಟೇಜ್, ಈ ಸ್ಟೇಜ್ ಈ ಸ್ಟೇಜ್ ಅಲ್ಲಿ ಈ ಎಂಬ್ರಿಯೋ ಏನು ಈ ಗರ್ಭಕೋಶದೊಳಗೆ ಯುಟೆರಸ್ನ ಒಳಗೆ ಇಲ್ಲಿ ಬಂದು ಅಟ್ಯಾಚ್ ಆಗ್ತದೆ, ಆಮೇಲೆ ಫರ್ದರ್ ಡೆವಲಪ್ಮೆಂಟ್ ಆಗುವಂತಹದ್ದು. ಆದ್ರೆ ಈ ಓವಿಪ್ಯಾರಸ್ ಪ್ರಾಣಿಗಳಲ್ಲಿ ಅಥವಾ ಜೀವಿಗಳಲ್ಲಿ ಏನಾಗ್ತದೆ ಹೇಳಿದ್ರೆ, ಪ್ರಾಣಿಗಳಲ್ಲ ಹೆಚ್ಚಾಗಿ ಪಕ್ಷಿಗಳಲ್ಲಿ ಆಗುವಂತಹದ್ದು ಏನಾಗ್ತದೆ ಹೇಳಿದ್ರೆ, ಈ ಎಂಬ್ರಿಯೋ ಸ್ಟೇಜಿಗೆ ಬರುವಷ್ಟರಲ್ಲೇ ಈ ಪ್ರಾಣಿಗಳ ಅಥವಾ ಏನು ಈ ಕ್ಷಮಿಸಿನ ಪ್ರಾಣಿಗಳು ಅಂತ ಹೇಳ್ತಿದ್ದೇನೆ, ಪಕ್ಷಿಗಳ ಅಥವಾ ಬೇರೆ ಜೀವಿಗಳ ಯಾವ್ದಾದ್ರು ಮೊಟ್ಟೆ ಇಡುವಂತಹ ಜೀವಿಗಳ ಎಂಬ್ರಿಯೋ ಸ್ಟೇಜ್ ಅಲ್ಲಿ ಇದು ಈ ಒಳಗೆ ಒಂದು ಎಂಬ್ರಿಯೋ ಈ ರೀತಿ ಇದ್ರೆ, ಒಂದು ಕಲ್ಪನೆ ಮಾಡಿ ಈ ರೀತಿ ಎಂಬ್ರಿಯೋ ಇದ್ರೆ ಇದರ ಸುತ್ತ ಒಂದು ಪ್ರೊಟೆಕ್ಟಿವ್ ಲೇಯರ್ ಬಂದಿರ್ತದೆ, ಕ್ಯಾಲ್ಸಿಯಂನ ಪ್ರೊಟೆಕ್ಟಿವ್ ಲೇಯರ್. ಈಗ ನೀವು ಮೊಟ್ಟೆ ಸಾಮಾನ್ಯವಾಗಿ ಮೊಟ್ಟೆಯನ್ನು ನೋಡಿರ್ತೀರಿ, ಅದರ ಹೊರಗೆ ಒಂದು ವೈಟಿನ ಲೇಯರ್ ಇರ್ತದಲ್ಲ, ಅದೊಂದು ಕ್ಯಾಲ್ಸಿಯಂ ಲೇಯರ್, ಅದು ಪ್ರೊಟೆಕ್ಟಿವ್ ಲೇಯರ್ ಆಗಿರ್ತದೆ. ಆಮೇಲೆ ಅದು ಹೊರಗಡೆ ಬಂದು ಹೊರಗಡೆ ಡೆವಲಪ್ಮೆಂಟ್ ಆಗುವಂತಹದ್ದು. ಈ ವಿವಿಪ್ಯಾರಸ್ ಅನಿಮಲ್ಸ್ ಏನಿರ್ತದೆ ಅಥವಾ ಆರ್ಗಾನಿಸಮ್ಸ್ ಏನಿರ್ತದೆ, ಇದರಲ್ಲಿ ಡೆವಲಪ್ಮೆಂಟ್ ದೇಹದ ಒಳಗಡೆ ಆಗುವಂತಹದ್ದು. ಇದರಲ್ಲಿ ಆ ಫೀಟಸ್ ಸ್ಟೇಜ್ ನಂತರ ಆ ಮೊಟ್ಟೆ ಒಳಗಡೆ ಡೆವಲಪ್ಮೆಂಟ್ ಆಗದೆ ಹೊರಗಡೆ ಬಂದು ಅದು ಹೊರಗಡೆ ಡೆವಲಪ್ಮೆಂಟ್ ಆಗುವಂತಹದ್ದು. ಇಲ್ಲಿ ಈ ಕೋಳಿಯನ್ನು ನೀವು ನೋಡ್ತಿದ್ದೀರಿ, ಈ ಕೋಳಿ ಈ ದೇಹದ ಒಳಗೆ ಫರ್ಟಿಲೈಸೇಷನ್ ಆಗಿ ಈ ಒಂದು ಫರ್ಟಿಲೈಸೇಷನ್ ಪ್ರಾಸೆಸ್ ಏನಿದೆ ನೋಡಿ ಇಲ್ಲಿ, ಈ ಫರ್ಟಿಲೈಸೇಷನ್ ಕೋಳಿಯ ದೇಹದ ಒಳಗೆ ಆಗಿರ್ತದೆ ಅಥವಾ ಬೇರೆ ಪ್ರಾಣಿಗಳ ಒಳಗೆ ಆಗಿರ್ತದೆ. ಆ ಫರ್ಟಿಲೈಸೇಷನ್ ಆಗಿ ಅದು ಡೆವಲಪ್ಮೆಂಟ್ ಆಗಿ ಈ ಅದು ಎಂಬ್ರಿಯೋ ಸ್ಟೇಜಿಗೆ ಬಂದ ಮೇಲೆ ಆ ಒಂದು ಏನು ಹಾರ್ಡ್ ಮೊಟ್ಟೆ ಏನಿರ್ತದೆ ಅದು ಹೊರಗಡೆ ಈ ರೀತಿ ಬರುವಂತದ್ದು. ಇದಕ್ಕೆ ಈ ಕೋಳಿ ಪೇರೆಂಟಲ್ ಕೇರ್ ಆಗಿ ತಾವು ಕೊಡುವಂತಹದ್ದು, ಅದನ್ನು ಮೇಂಟೈನ್ ಮಾಡುವಂತದ್ದು ಮಾಡ್ತದೆ. ಅದೇ ರೀತಿ ಏನು ಈ ವಿವಿಪ್ಯಾರಸ್ ಅಲ್ಲಿ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಮನುಷ್ಯರು ಯಾವ ರೀತಿ ಕೇರ್ ತಗೊಳ್ತಾರೆ, ಪ್ರೆಗ್ನೆಂಟ್ ಏನು ಮಹಿಳೆಯರು ವುಮೆನ್ಸಿನ ಬಗ್ಗೆ ಗೊತ್ತುಂಟು. ಈ ಪ್ರಾಣಿಗಳು ಸಹ ಅಷ್ಟೇ, ಜಾಸ್ತಿ ಓಡಾಡುತ್ತಿದ್ದಂತ ಟೈಮಲ್ಲಿ ಜಾಸ್ತಿ ಆಹಾರ ಸೇವಿಸ್ತವೆ ಅಥವಾ ರೆಸ್ಟ್ ಜಾಸ್ತಿ ಮಾಡ್ತಿರ್ತವೆ. ಅದು ಅದೇ ರೀತಿ ಕೋಳಿ ಕೂಡ ಈ ಮೊಟ್ಟೆಗಳ ಡೆವಲಪ್ಮೆಂಟ್ ಸ್ಟೇಜ್ ಅಲ್ಲಿ ಇಲ್ಲಿ ಕೂಡ ಹೋಗೋದು, ಅಥವಾ ಈ ಇಂತ ನೋಡಿ ಹಾವುಗಳು ಸಹ, ಈ ಹಾವು ಪ್ರೊಟೆಕ್ಟ್ ಮಾಡ್ತಾ ಉಂಟು ಈ ಮೊಟ್ಟೆಗಳಂತ ನೀವು ಕವರ್ ಮಾಡಿಕೊಂಡು, ಅಂದ್ರೆ ತನ್ನ ಮೊಟ್ಟೆಗಳು ಹಾಳಾಗಬಾರ್ದು, ಅದು ಎಲ್ಲ ಮೊಟ್ಟೆಗಳು ಒಡೆದು ಹ್ಯಾಚ್ ಆಗಿ ಅದು ಬೇರೆ ಅದರ ಏನು ಮರಿಗಳು ಬರಬೇಕು ಅಂತ. ಇದು ನೇಚರ್ ಈ ರೀತಿ ಮಾಡಲ್ಪಟ್ಟಿದೆ. ಇಲ್ಲದಿದ್ರೆ ಈ ರೀತಿಯಾದಂತಹ ಒಂದು ಮೈಂಡ್ ಸೆಟ್ಗಳು, ಇಮೋಷನ್ಸ್ ಈ ಪ್ರಾಣಿಗಳಿಗೆ ಇಲ್ಲದಿದ್ದರೆ ಇದರ ಸಂತತಿಗಳು ಕಂಟಿನ್ಯೂ ಆಗ್ತಾನೆ ಇರಲಿಲ್ಲ. ಮನುಷ್ಯರಲ್ಲೂ ಹಾಗೆ ಅಷ್ಟೇ. ಈ ರೀತಿ ಈ ಒಂದು ಓವಿಪ್ಯಾರಸ್ ಮತ್ತು ವಿವಿಪ್ಯಾರಸ್ ಡಿಫರೆನ್ಸ್ ಅನ್ನು ನಾವೇ ಕಾಣಬಹುದು. ಇಲ್ಲಿ ನಿಮ್ಗೆ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಯ್ತಾ? ಫ್ರಾಗಿನ ಎಕ್ಸಾಂಪಲ್ ಮತ್ತೆ ಈ ಏನು ಕೋಳಿ ಹಾವಿನ ಈ ಓವಿಪ್ಯಾರಸ್ ಎಕ್ಸಾಂಪಲ್ ನಡುವೆ ಈ ನಾನಿಲ್ಲಿ ಫ್ರಾಗಿನ ಎಕ್ಸಾಂಪಲ್ ಏನು ಹೇಳಿದೆ, ಇದರಲ್ಲಿ ಫರ್ಟಿಲೈಸೇಷನ್ ಹೊರಗಡೆ ಆಗುವಂಥದ್ದು. ಅಂದ್ರೆ ಇಲ್ಲಿ ಒಂದು ಈ ಕಪ್ಪೆ ಏನಿದೆ, ಈ ಕಪ್ಪೆ ಇದು ನೇರ ಏನು ಇಲ್ಲಿ ತನ್ನ ದೇಹದೊಳಗೆ ಈ ಓವಂ ಪ್ರೊಡ್ಯೂಸ್ ಏನಾಗ್ತದೆ ನೋಡಿ, ಈ ರೀತಿಯಾದಂತಹ ಓವಂ ಪ್ರೊಡ್ಯೂಸ್ ಆಗ್ತದೆ, ಅದನ್ನು ಅದು ನೀರಲ್ಲಿ ಇಂಟ್ರೊಡ್ಯೂಸ್ ಮಾಡುವಂತಹದ್ದು. ಇದು ನೇರವಾಗಿ ಅದು ನೀರಿಗೆ ಇಂಟ್ರೊಡ್ಯೂಸ್ ಮಾಡುವಂತಹದ್ದು. ಆಮೇಲೆ ಮೇಲ್ಗಪ್ಪೆಯ ಸ್ಪರ್ಮ್ ಹೊರಗಡೆಯಿಂದ ಅಂದ್ರೆ ಈ ಏನು ಫ್ರಾಗ್ ಕೂಡ ಇದೆ, ಅದು ಕೂಡ ಸ್ಪರ್ಮ್ ಅನ್ನು ನೀರಿನಲ್ಲಿ ರಿಲೀಸ್ ಮಾಡುದು, ಅಥವಾ ಇಂತಹ ಈ ಮೊಟ್ಟೆಯ ರಾಶಿ ಇರುವಂತಹ ಕಡೆ ಒಂದು ರಿಲೀಸ್ ಮಾಡುವಂತಹದ್ದು. ಅಂತ ಟೈಮಲ್ಲಿ ಈ ಏನು ಫ್ರಾಗಿನ ಮೇಲ್ ಸ್ಪರ್ಮ್ ಇದೆ, ಅದು ಈ ಮೊಟ್ಟೆಗೆ ಸೇರಿಕೊಂಡು ಆಮೇಲೆ ಇದರಲ್ಲಿ ಝೈಗೋಟ್ ಫಾರ್ಮೇಶನ್ ಆಗಿ ಅದರ ಡೆವಲಪ್ಮೆಂಟ್ ಕೂಡ ಹೊರಗಡೆ ಆಗುವಂತಹದ್ದು. ಇದು ಡಿಫ್ರೆನ್ಸ್. ಓವಿಪ್ಯಾರಸ್ ಮತ್ತು ಈ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅದರಲ್ಲಿ ಕನ್ಫ್ಯೂಷನ್ ಮಾಡಿಕೊಳ್ಬೇಡಿ. ಅದರಲ್ಲಿ ಫರ್ಟಿಲೈಸೇಷನ್ ಎಲ್ಲಿ ಆಗ್ತದೆ ಹೇಳುವಂಥದ್ದನ್ನು ಸರಿಯಾಗಿ ನೆನಪಿಟ್ಟುಕೊಂಡ್ರೆ ಆಯ್ತು. ನಾವು ಇಲ್ಲಿಯವರೆಗೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಯಾವ ರೀತಿ ಆಗ್ತದೆ, ಏನೆಲ್ಲ ಅದರಲ್ಲಿ ಟೈಪ್ಸ್ ಉಂಟು, ಅದರ ಬೇರೆ ಬೇರೆ ವಿಷಯಗಳನ್ನು ತಿಳ್ಕೊಂಡೆವು. ಈಗ ಮಾರ್ಫೋಸಿಸ್ ಅಂದ್ರೆ ಏನದು ತಿಳ್ಕೊಳ್ಳುವ. ಕನ್ನಡದಲ್ಲಿ ಅದರ ಹೆಸರು ಹೇಳುವ ಹಾಗೆ ರೂಪಾಂತರ ಅಂತ ಇಲ್ಲಿ ತೋರಿಸಿದೆ. ರೂಪಾಂತರ ಖಂಡಿತ ಎಲ್ರಿಗೂ ಅರ್ಥ ಆಗುವಂಥದ್ದು, ಅದರ ಫಾರ್ಮೇಶನ್ ಅಂದ್ರೆ ಅದರ ಅಪಿಯರೆನ್ಸ್ ಚೇಂಜ್ ಆಗುವಂತಹದ್ದು ರೂಪಾಂತರ ಅಂತ. ಮೆಟಾಮಾರ್ಫೋಸಿಸ್ ಅಂದ್ರೆ ಈಗ ನೋಡಿ, ಉದಾಹರಣೆಗೆ ಇಲ್ಲೊಂದು ಕಪ್ಪೆ ಇದೆ, ಇದು ಒಂದು ಪ್ರಾಪರ್ ಆಗಿ ಬೆಳೆದಂತಹ ಒಂದು ಅಡಲ್ಟ್ ಕಪ್ಪೆ. ಈ ಕಪ್ಪೆ ಏನು ಈ ರೀತಿಯಂತ ಮೊಟ್ಟೆ ಇಡ್ತದೆ, ಇದು ಅದೇ ನಾನು ಆಗ್ಲೇ ಹೇಳಿದ ಹಾಗೆ ಈ ನೀರಲ್ಲಿಟ್ಟಂತ ಈ ಮೊಟ್ಟೆ ಡೆವಲಪ್ ಆಗಿ ಎಂಬ್ರಿಯೋ ಸ್ಟೇಜಿಗೆ ಬಂದು ಆಮೇಲೆ ಇದು ಟ್ಯಾಡ್ ಪೋಲ್ ಸ್ಟೇಜಿಗೆ ಬರ್ತದೆ. ಇದನ್ನು ಟ್ಯಾಡ್ ಪೋಲ್ ಅಂತ ಹೇಳ್ತಾರೆ. ಇದನ್ನು ಈ ರೀತಿಯಾದ ಎಂಬ್ರಿಯೋ ಹೇಳ್ತಾರೆ.
ಈ ರೀತಿದು ಡೆವಲಪ್ ಆಗಿ 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 ಟ್ಯಾಡ್ ಪೋಲ್, ಎಂಬ್ರಿಯೋ, ಆಮೇಲೆ ಟ್ಯಾಡ್ ಪೋಲ್ ಆಗಿ ಈ ರೀತಿಯಾದಂತಹ ಸ್ಟೇಜಿಗೆ ಬಂದು ರೀಚ್ ಆಗಿ ಕೊನೆಗೆ ಕಪ್ಪೆ ಆಗುವಂತಹದ್ದು. ಈ ಅಡಲ್ಟ್ ಸ್ಟೇಜಿನ ಏನು ಫ್ರಾಗ್ ಅಥವಾ ಕಪ್ಪೆ ಆಗ್ಬೇಕಿದ್ರೆ ಇದರಲ್ಲಿ ಬೇರೆ ಬೇರೆ ರೀತಿಯ ಬಾಡಿಯಲ್ಲಿ ಸ್ಟ್ರಕ್ಚರ್ ಚೇಂಜ್ ಅನ್ನು ಅಬ್ಸರ್ವ್ ಮಾಡಿದೆವು. ಅಂದ್ರೆ ಒಂದು ನಾರ್ಮಲ್ ಮೊಟ್ಟೆ ಇಂದ ಎಂಬ್ರಿಯೋ ಈ ರೀತಿಯ ಇದೊಂದು ಸಾಧಾರಣ ನಿಮಗೆ ಮೀನಿನ ರೀತಿ ಕಾಣ್ತದೆ ನೋಡ್ಲಿಕ್ಕೆ ಅಲ್ವಾ. ಆಮೇಲೆ ಈ ಟ್ಯಾಡ್ ಪೋಲ್ ನೋಡುವಾಗ ಇದರಲ್ಲಿ ಒಂಥರ ಕೈ ತರ ಡೆವಲಪ್ಮೆಂಟ್ಸ್ ಕಾಣ್ತದೆ. ಆಮೇಲೆ ಈ ಸ್ಟೇಜ್ ಅಲ್ಲಿ ಒಂಥರ ಕಪ್ಪೆಯಾಗಿ ಉಂಟು, ಆದ್ರೆ ಏನು ನೋಡುವಾಗ ಮೊಸಳೆ ಅಥವಾ ಕ್ರೊಕೊಡೈಲ್ ತರ ಕಾಣ್ತದೆ, ಇನ್ನೊಂದು ಬಾಲ ರೀತಿಯಲ್ಲಿ ಉಂಟು ಇದರಲ್ಲಿ. ಆಮೇಲೆ ಅಡಲ್ಟ್ ಆಗುವಾಗ ಇದು ಪ್ರಾಪರ್ ಕಪ್ಪೆಯಾಗಿ ಆಗ್ತದೆ. ಅದೇ ಅದನ್ನೇ ನೀವು ಮನುಷ್ಯರಿಗೆ ಕಂಪೇರ್ ಮಾಡಿದ್ರೆ, ಈಗ ಮನುಷ್ಯರ ಅಥವಾ ಒಂದು ಮನುಷ್ಯ ರೀತಿಯಲ್ಲಿ ರಿಪ್ರೊಡ್ಯೂಸ್ ಮಾಡುವಂತ ಬೇರೆ ಬೇರೆ ಪ್ರಾಣಿಗಳೇನಿದೆ, ಏನು ನಾಯಿ, ಬೆಕ್ಕು, ದನ, ಹಸು, ಇದನ್ನ ಏನಿರ್ಬಹುದು, ಇದರಲ್ಲಿ ಕೂಡ ಇದರಲ್ಲಿ ಆ ಒಂದು ಏನು ಪೇರೆಂಟ್ ಏನು ಪ್ರಾಣಿ ಮನುಷ್ಯ ಏನಿದೆ ಅದು ಅದಕ್ಕೆ ಹೋಲುವಂತಹ ಒಂದು ಮಗುವಿಗೆ ಜನ್ಮ ಕೊಡುವಂತಹದ್ದು. ಒಂದು ಮನುಷ್ಯರಿಗೆ ಹೇಗೆ ಎರಡು ಕೈ, ಎರಡು ಕಾಲು, ಒಂದು ತಲೆ ಇರ್ತದೋ ಅದೇ ರೀತಿಯಾದಂತಹ ಮಗು ಇರ್ತದೆ. ಅದರ ಥ್ರೂ ಔಟ್ ದ ಡೆವಲಪ್ಮೆಂಟ್, ಅದರ ಒಂದು ವರ್ಷದ ಮಗು ಇರ್ಬೋದು, 5 ವರ್ಷದ ಮಗು ಇರ್ಬೋದು, ಅಥವಾ ಅದು ವಯಸ್ಕ ಮಗು, ಅದು ಅದೇ ಒಂದೇ ರೀತಿ ಇರ್ತದೆ ಸಣ್ಣ ಪ್ರಾಯದಿಂದ ಅಂದ್ರೆ ಅದರ ಆರ್ಗನ್ಸ್, ಎಕ್ಸ್ಟರ್ನಲ್ ಆರ್ಗನ್ಸ್ ಕಾಣುವಾಗ ಒಂದೇ ರೀತಿ ಇರ್ತದೆ, ಎರಡು ಕೈ, ಎರಡು ಕಾಲು, ಒಂದು ತಲೆ, ಆ ರೀತಿ. ಆದ್ರೆ ಕಪ್ಪೆಯಲ್ಲಿ ಹಾಗಲ್ಲ ನೋಡಿ, ಅದರಷ್ಟು ಬೇರೆ ಬೇರೆ ಚೇಂಜಸ್ ಕಾಣ್ತದೆ. ಎಂಬ್ರಿಯೋದಲ್ಲಿ ಒಂದು ರೀತಿ ಇತ್ತು, ಟ್ಯಾಡ್ಪೋಲ್ ಆಗುವಾಗ ಒಂದು ರೀತಿಯಾಗಿ ಕಾಣ್ತದೆ, ಆಮೇಲೆ ಏನು ಈ ಸ್ಟೇಜಿಗೆ ಬರುವಾಗ ಇದಕ್ಕೊಂದು ಟೈಲ್ ತರದ ಸ್ಟ್ರಕ್ಚರ್ ಇರ್ತದೆ. ಈ ರೀತಿ ಈ ಚೇಂಜಸ್ ಆಗುವಂತಹದನ್ನು ಮೆಟಾಮಾರ್ಫೋಸಿಸ್ ಹೇಳ್ತಾರೆ. ಈ ಚೇಂಜಸ್ ಆಗೋದನ್ನು, ಇಂತಹ ಚೇಂಜಸ್ ಅಂದ್ರೆ ಒಂದು ಅಡಲ್ಟ್ ಆಗುವ ಟೈಮಲ್ಲಿ, ಒಂದು ವಯಸ್ಕ ಆಗುವ ಟೈಮಲ್ಲಿ ಇದು ಬೇರೆ ಬೇರೆ ರೂಪಾಂತರಗೊಂಡು ಬರುವುದಕ್ಕೆ ಈ ಮೆಟಾಮಾರ್ಫೋಸಿಸ್ ಅಂತ ಹೇಳುವಂತಹದ್ದು. ನಾವು ಇಷ್ಟು ಹೊತ್ತು ಸೆಕ್ಷುವಲ್ ರಿಪ್ರೊಡಕ್ಷನ್ ನ ಬಗ್ಗೆ ತಿಳ್ಕೊಂಡೆವು. ಈಗ ರಿಪ್ರೊಡಕ್ಷನ್ ನ ಇನ್ನೊಂದು ಮೇನ್ ಟೈಪ್, ಅದು ಸೆಕ್ಷುವಲ್ ರಿಪ್ರೊಡಕ್ಷನ್. ಸೆಕ್ಷುವಲ್ ರಿಪ್ರೊಡಕ್ಷನ್ ಯಾವತ್ತು ಸ್ವಲ್ಪ ಕಾಂಪ್ಲಿಕೇಟ್ ಮತ್ತು ಅದರಲ್ಲಿ ಹೆಚ್ಚಿನ ಏನು ವಿವರಗಳು ಇರುವಂತಹದ್ದು. ಅದರಲ್ಲಿ ಏನು ಪ್ರಾಸೆಸ್ಗಳು ಜಾಸ್ತಿ. ನಾವೀಗಾಗಲೇ ನೋಡಿದ ಹಾಗೆ ಫಾರ್ಮೇಶನ್ ಇರ್ಬೋದು, ಫರ್ಟಿಲೈಸೇಷನ್ ಇರ್ಬೋದು, ಫ್ಯೂಷನ್ ಇರಬಹುದು, ಆಮೇಲೆ ಸಿಂಗಲ್ ಸೆಲ್ ಸ್ಟೇಜ್, ಆ ರೀತಿ. ಆದರೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಇಂತಹ ಕಾಂಪ್ಲಿಕೇಶನ್ಸ್ ಇರೋದಿಲ್ಲ, ತುಂಬಾ ಈಸಿಯಾಗಿ ಆಗುವಂತಹದ್ದು. ಅಂದ್ರೆ ನಾವು ಥಿಯರಿಟಿಕಲಿ ನೋಡುವಾಗ ಎಲ್ಲವೂ ಸಹ ಕಷ್ಟವೇ. ಥಿಯರಿಟಿಕಲಿ ನೋಡುವಾಗ ನಮಗೆ ನಮ್ಮ ಏನು ರೇಂಜಿನ ಥಿಯರಿಗೆ ಅದು ಈಸಿ ಅಂತ ಕಾಣ್ತದೆ, ನಮಗೆ ಎಕ್ಸಾಮಿಗೆ ಬಂದ್ರೆ ಬರೀಲಿಕ್ಕೆ ಅದು ಈಸಿಯೇ. ಅದನ್ನು ನೋಡುವ ನಾವೀಗ. ಸೆಕ್ಷುವಲ್ ರಿಪ್ರೊಡಕ್ಷನ್, ಇದರಲ್ಲಿ ಎರಡು ಟೈಪ್ ಅನ್ನು ನಾವಿಲ್ಲಿ ಕಾಣ್ತೇವೆ. ಒಂದು ಬಡ್ಡಿಂಗ್ ಮತ್ತೊಂದು ಬೈನರಿ ಫಿಷನ್ ಅಂತ. ಕನ್ನಡದಲ್ಲಿ ಹೇಳಿದ್ರೆ ಮೊಗ್ಗುವಿಕೆ. ಬಡ್ಡಿಂಗ್ ಅನ್ನು ಮೊಗ್ಗುವಿಕೆ ಅಂತ ಹೇಳ್ತಾರೆ, ಬೈನರಿ ಫಿಷನ್ ಅನ್ನು ದ್ವಿವಿದಳನ ಅಂತ ಹೇಳ್ತಾರೆ. ಈ ಮೊಗ್ಗು ಈ ಪದವನ್ನು ಕೇಳಿರ್ಬೋದು, ಹೂವಿನ ಮೊಗ್ಗು ಹಾಗೆ ಹೇಳಲಿಕ್ಕೆ ಬಳಕೆ ಮಾಡ್ತಾರೆ. ಅಂದ್ರೆ ಇದು ಹೂವಿನ ಮೊಗ್ಗು ಎಕ್ಸಾಕ್ಟ್ಲಿ ಈ ಮೀನಿಂಗಿಗೆ ಬರುವುದಿಲ್ಲ. ಇದು ಹೂವಲ್ಲಿ ಮೊಗ್ಗು ಹೇಗೆ ಒಂದು ಸಣ್ಣ ಮೊಳಕೆ ಅಥವಾ ಮೊಗ್ಗು ಸಣ್ಣದಾಗಿ ಬಂದು ಆಮೇಲೆ ಅದು ಏನಾದ್ರೂ ವಿಕಸನ ಆಗಿ ಒಂದು ಹೂವಿನ ಹಾಗೆ ಆಗುವಂತಹದ್ದು, ಒಂದು ಸಣ್ಣ ಮೊಗ್ಗು ರೀತಿ ಆಮೇಲೆ ಅರಳಿ ಹೂ ಆಗುವಂತಹದ್ದು. ಈ ಬಡ್ಡಿಂಗ್ ಸಹ ಒಂದು ರೀತಿಯಲ್ಲಿ ಹಾಗೆ. ಇಲ್ಲಿ ಈ ಬಡ್ಡಿಂಗ್ ಅಲ್ಲಿ ಒಂದು ಹೈಡ್ರಾದ ಎಕ್ಸಾಂಪಲ್ ತಗೊಂಡಿದ್ದಾರೆ. ಹೈಡ್ರಾ ಅಂದ್ರೆ ಹೇಳುವಂತಹ ಒಂದು ಸಣ್ಣ ಜೀವಿ, ಇದು ನೀರಲ್ಲಿ ಹೆಚ್ಚಾಗಿರುವಂತಹದ್ದು. ಇದು ಪ್ರೆಡೇಷನ್ ಅಂದ್ರೆ ಬೇಟೆಯಾಡಿಕೊಂಡು ಬದುಕುವಂತಹ ಜೀವಿ. ಅದಕ್ಕಿಂತ ಸಣ್ಣ ಸಣ್ಣ ಬೇರೆ ಬೇರೆ ಜೀವಿಗಳನ್ನು, ಇನ್ಸೆಕ್ಟ್ ಅದನ್ನು ಹಿಡ್ಕೊಂಡು ತಿನ್ನುವಂತಹ ಜೀವಿ. ಇದರಲ್ಲಿ ಏನು ತಲೆಬಿಸಿ ಇಲ್ಲ. ನಾನು ಆಗ್ಲೇ ಹೇಳಿದೆಲ್ಲ, ಬೇರೆ ಬೇರೆ ಸಿಸ್ಟಮ್ಸ್ ಇದ್ದಾರೆ, ರೆಸ್ಪಿರೇಷನ್, ರಿಪ್ರೊಡಕ್ಷನ್, ಇದೆಲ್ಲ ಅಂತಹದ್ದೆಲ್ಲ ಏನು ತಲೆಬಿಸಿ ಇರುವುದಿಲ್ಲ ಇದರಲ್ಲಿ. ಅಂದ್ರೆ ಇದು ರೆಸ್ಪಿರೇಷನ್ ಮಾಡ್ತದೆ, ಬೇರೆ ಬೇರೆ ಡೈಜೆಷನ್ ಅದೆಲ್ಲ ಆಗ್ತದೆ, ಆದ್ರೆ ಅದಕ್ಕೆ ಪ್ರಾಪರ್ ಸಿಸ್ಟಮ್ ಮನುಷ್ಯರ ಹಾಗೆ ಅಥವಾ ಹೈಯರ್ ಆರ್ಗನಿಸಮ್ಸ್ ಕಾಂಪ್ಲೆಕ್ಸಿಟಿ ಏನಿರುವುದಿಲ್ಲ, ಅದು ಸಿಂಪಲ್ ಆಗಿರ್ತದೆ. ಅದರಲ್ಲಿ ಹಾಗಾಗಿರುವಾಗ ಇದರ ಸಿಂಪ್ಲಿಸಿಟಿಗೋಸ್ಕರ ಇದರಲ್ಲಿ ರಿಪ್ರೊಡಕ್ಷನ್ ಕೂಡ ಸಿಂಪಲ್ ಆದ ಟೈಪ್, ಅಂದ್ರೆ ಸೆಕ್ಷುವಲ್ ಟೈಪ್ ಅಲ್ಲೇ ಆಗುವಂತಹದ್ದು. ಈ ಸ್ಟ್ರಕ್ಚರ್ ನೋಡ್ತಿರ್ಬೋದು, ಒಂದು ನಾರ್ಮಲ್ ಹೈಡ್ರಾ ಈ ರೀತಿ ಇರ್ತದೆ. ನಾರ್ಮಲ್ ಆಗಿ ಒಂದು ಹೈಡ್ರಾ ಈ ರೀತಿ ಇರುವಂತಹದ್ದು. ಇಲ್ಲಿ ಒಂದು ಈ ಸ್ಟ್ರಕ್ಚರ್, ಒಂದು ಬಡ್ಡಿಂಗ್ ಏನು ನಿಮ್ಗೆ ಕಾಣ್ತಾ ಉಂಟು once again.
ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ಸ್ಕ್ರೀನ್ ಶೇರಿಂಗ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಐ ಹೋಪ್ ನಿಮಗೆ ಸ್ಕ್ರೀನ್ ಕಾಣ್ತಾ ಉಂಟು ಅನ್ಕೊಳ್ತೇನೆ. ಒಂದ್ 2 ನಿಮಿಷ ಟೈಮ್ ತಗೊಳ್ತೇನೆ ನಾನು ಸ್ಕ್ರೀನ್ ಶೇರಿಂಗ್ ಆಗ್ತಾ ಉಂಟಾ ನೋಡ್ಲಿಕ್ಕೆ. ಓಕೆ, ಸ್ಕ್ರೀನ್ ಶೇರಿಂಗ್ ಆಗ್ತಿರ್ಬಹುದು ನಾನು ಅನ್ಕೊಳ್ತೇನೆ. ನಾನು ಹೈಡ್ರಾದ ಬಗ್ಗೆ ಹೇಳ್ತಿದ್ದೆ. ಈ ರೀತಿಯಾದಂತಹ ಒಂದು ಏನು ಬಡ್ಡಿಂಗ್ ಫಾರ್ಮೇಶನ್ ಈ ಹೈಡ್ರಾಗಳೆಲ್ಲ ಆಗ್ತದೆ. ಈ ಫರ್ದರ್ ಅದು ಡೆವಲಪ್ ಆಗಿ ಈ ನಾರ್ಮಲಿ ಹೈಡ್ರಾದ ಏನು ಸ್ಟ್ರಕ್ಚರ್ ಉಂಟು ನೋಡಿ, ಅದೇ ರೀತಿಯಾದಂತಹ ಒಂದು ಇದೇ ಹೈಡ್ರಾದ ಬಾಡಿಗೆ ಅಟ್ಯಾಚ್ ಆಗುವಂತಹ ಇನ್ನೊಂದು ಹೈಡ್ರಾ ಹುಟ್ಟಿಕೊಂಡಾಗೆ ಕಾಣ್ತದೆ. ಇದು ಕಂಪ್ಲೀಟ್ ಆಗಿ ಡೆವಲಪ್ ಆದ ಮೇಲೆ ಇದು ಡಿಟ್ಯಾಚ್ ಆಗಿ ಬೇರೆ ಒಂದು ಹೈಡ್ರಾ ಆಗಿ ಬೆಳೀತದೆ. ಈ ಹೈಡ್ರಾ ಕೂಡ ಇರ್ತದೆ, ಏನು ಇದರ ಪೇರೆಂಟ್ ಹೈಡ್ರಾ ಕೂಡ ಇರ್ತದೆ. ಇದು ವಯಸ್ಸಾದ ಹಾಗೆ ಇದು ಸಾಯ್ತದೆ. ಆಮೇಲೆ ಈ ಹೈಡ್ರಾ ಕೂಡ ಆಮೇಲೆ ರಿಪ್ರೊಡ್ಯೂಸ್ ಮಾಡಿ ಈ ರೀತಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಬಡ್ಡಿಂಗ್ ಮೆಥಡ್ ಅಲ್ಲಿ ಹೋಗುವಂತಹದ್ದು. ಇದಕ್ಕೆ ಬಡ್ಡಿಂಗ್ ಅಂತ ಹೇಳ್ತಾರೆ. ಬಡ್ ಅಂದ್ರೆ ಅದೇ ಒಂದು ಮೊಳಕೆ ಅಂತ ಮೀನಿಂಗ್ ಬರುವಂತದ್ದು. ನಿಮಗೆ ಕನ್ಫ್ಯೂಷನ್ ಮಾಡಿಕೊಳ್ಬೇಡಿ. ಈಗ ಒಂದು ಕಾಂಡ ಗಿಡದ ಒಂದು ಸ್ಟೆಮ್ ಆದ್ರೆ ಇದರಲ್ಲಿ ಒಂದು ಎಲೆ ಬರ್ತದೆ, ಈ ರೀತಿ ಎಲೆ. ಈ ಎಲೆ ಕೆಲವು ಮರಗಳು ಉದಾಹರಣೆಗೆ ಒಂದು ಎಲೆ ಬಂದ್ರೆ ಆಮೇಲೆ ಅದು ಡೆವಲಪ್ ಆಗಿ ಒಂದು ರೆಂಬೆ, ಸಣ್ಣ ಒಂದು ಕೋಲಾಗಿ ರೆಂಬೆ ಆಗಿ ಈ ರೀತಿ ಡೆವಲಪ್ ಆಗ್ತಾ ಹೋಗುವಂತದ್ದು. ಇದನ್ನು ನೀವು ಬಡ್ಡಿಂಗ್ ಅಂತ ಅನ್ಕೊಳ್ಬೇಡಿ. ಇದಕ್ಕೆ ಬಡ್ಡಿಂಗ್ ಅಂತ ಹೆಸರು, ಆದ್ರೆ ಇದು ರಿಪ್ರೊಡಕ್ಷನ್ ಬಡ್ಡಿಂಗ್ ಅಲ್ಲ, ಇದು ಡೆವಲಪ್ಮೆಂಟ್ ಅಂದ್ರೆ ಇದರ ಬೆಳವಣಿಗೆ ಅಂತ ಹೇಳ್ತಾರೆ. ಈ ರಿಪ್ರೊಡಕ್ಷನ್ ಅಂಡರ್ ಬರುವ ಬಡ್ಡಿಂಗ್ ಏನು ಹೇಳ್ತದೆ ಹೇಳಿದ್ರೆ, ಇದು ಒಂದು ಪ್ರಾಪರ್ ಆಗಿ ಹೊಸತು ಜೀವಿಗೆ ಜೀವ ಅಂತ ಜನ್ಮ ಕೊಡುವಂತಹದ್ದು. ಇದ್ರ ಪ್ರಾಸೆಸ್ ಇದೇ ರೀತಿ. ಒಂದು ಎಲೆ ಬರ್ತದೆ, ಆಮೇಲೆ ಇದು ಹೊಸತು ಮರವನ್ನೇ ಹೋಲುವಂತಹ ಏನು ಐ ಮೀನ್ ಮರದಲ್ಲಿ ಕೊಂಬೆಯನ್ನೇ ಹೋಲುವ ಹಾಗೆ ಒಂದು ಹೊಸತೆ ಜೀವಿಯನ್ನು ಕೊಡ್ತದೆ. ಆದ್ರೆ ಇದು ಬೇರೆ, ಈ ಮರದಲ್ಲಿ ಆಗುವಂತಹ ಏನು ಈ ಡೆವಲಪ್ಮೆಂಟ್ ಅದು ಬೇರೆ. ಮತ್ತೆ ನೀವು ಕೆಲವು ಪ್ರಶ್ನೆ ಕೇಳ್ಬೋದು, ಹಾಗಿದ್ರೆ ಒಂದು ಮರದ ಕೊಂಬೆಯನ್ನು ಕೆಲವು ಸ್ಪೆಸಿಫಿಕ್ ಆಗಿ ಕೆಲವು ಗಿಡದ ಏನು ಕಡ್ಡಿಯನ್ನು ಅಥವಾ ಅದರ ರೆಂಬೆ ಕೊಂಬೆಯನ್ನು ಕಟ್ ಮಾಡಿ ನೆಟ್ರೆ ಅದು ಬೆಳೀತದೆ ಅಲ್ವಾ ಅಂತ. ಹೌದು, ಅದಕ್ಕೆ ಬಡ್ಡಿಂಗ್ ಅಂತ ಹೇಳಿದ್ರೆ ಅದಕ್ಕೆ ರೀಜನರೇಷನ್ ಪವರ್ ಹೇಳ್ತಾರೆ. ಅದೊಂದು ಆಯಾ ಸಸ್ಯಗಳಿಗೆ ಅದರದ್ದೇ ಅದೊಂದು ರೀಜನರೇಷನ್ ಪವರ್ ಇರ್ತದೆ. ಅದನ್ನು ಬಳಸಿಕೊಂಡು ಆ ಸಸ್ಯ ಏನು ಡೆವಲಪ್ ಅಂದ್ರೆ ಆ ಪ್ಲಾಂಟ್ ಡೆವಲಪ್ ಆಗುವಂತಹದ್ದು. ಅದಕ್ಕೂ ಈ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂಡರ್ ಇರುವಂತಹ ಬಡ್ಡಿಂಗಿಗೂ ತುಂಬಾ ಡಿಫರೆನ್ಸ್ ಉಂಟು. ಈಗ ನೆಕ್ಸ್ಟ್ಗೆ ಬೈನರಿ ಫ್ಯೂಷನ್ ಅಂದ್ರೆ ದ್ವಿವಿದಳನ ಕನ್ನಡದಲ್ಲಿ ಹೇಳ್ತಾರೆ. ಇದು ಯಾವ ರೀತಿ ಆಗ್ತದೆ ಅಂತ ನೋಡುವ. ಇದು ಸಹ ತುಂಬಾ ಸಿಂಪಲ್ ಆಗಿ ಇರುವಂತಹದ್ದು. ನಾವು ಈ ಡಯಾಗ್ರಾಮ್ ಅಲ್ಲಿ ಅಬ್ಸರ್ವ್ ಮಾಡಿದ ಹಾಗೆ ಇದು ನಿಮ್ಮ ಫ್ರೆಂಡ್ ಅಂತ ಹೇಳ್ಬೋದು ಅಮೀಬಾ. ಯಾಕೆ ಹೇಳಿದ್ರೆ ಇದು ಒಂದು ವೇಳೆ ಎಕ್ಸಾಮಿಗೆ ಎಲ್ಲಾದ್ರೂ ಬಂದ್ರೆ ಭಾರಿ ಖುಷಿಯಲ್ಲಿ ನೀವೆಲ್ಲರೂ ಡಯಾಗ್ರಾಮ್ ಮಾಡ್ತೀರಾ, ಇದು ಹೇಗೆ ಬಿಡಿಸಿದ್ರು ಆಗೋದು ಅಮೀಬವೇ ಕೊನೆಗೆ ಅಂತ. ಒಂದು ವೇಳೆ ನಿಮ್ಮಲ್ಲಿ ಯಾವ್ದಾದ್ರು ಏಕಕೋಶ ಜೀವಿ ಏಕಕೋಶವನ್ನು ಬಿಡಿಸಿ ಸೆಲ್ ಅನ್ನು ಬಿಡಿಸಿ ಹೇಳಿದ್ರೆ ನೀವು ಬಿಡಿಸೋದು ಹೀಗೆ ಸೆಲ್ ಅದು ಅಮೀಬದ ಹಾಗೆ ಇರ್ತದೆ, ಇರ್ಲಿ. ಈಗ ಈ ಬೈನರಿ ಫಿಷನ್ ಇನ್ ಅಮೀಬಾ ಅಂದ್ರೆ ಸೆಕ್ಷುವಲ್ ರಿಪ್ರೊಡಕ್ಷನ್ ನ ಒಂದು ಟೈಪ್. ಬೈನರಿ ಫಿಷನ್ ಅನ್ನು ಅಮೀಬದ ಎಕ್ಸಾಂಪಲ್ ಅಲ್ಲಿ ನಾವು ನೋಡುದಿದ್ರೆ, ಇಲ್ಲಿ ಒಂದು ಪ್ರಾಪರ್ ಅಮೀಬಾ, ಒಂದು ಹೆಲ್ದಿ ಅಮೀಬಾ, ಅಡಲ್ಟ್ ಅಮೀಬಾ ಕಾಣ್ತಾ ಉಂಟು ನಿಮಗೆ. ಅಡಲ್ಟ್ ಅಂತ ಟರ್ಮ್ ಯೂಸ್ ಮಾಡಿದ್ರೆ ತಪ್ಪಾಗ್ತದೆ, ಅಡಲ್ಟ್ ಅಂತ ಹೇಳಿಕ್ಕೆ ಆಗೋದಿಲ್ಲ, ಒಂದು ಬೆಳೆದಂತಹ ಅಮೀಬಾ. ಈ ಅಮೀಬಾದಲ್ಲಿ ಇದು 1ನೇ ಡಯಾಗ್ರಾಮ್ ಪಿಕ್ಚರ್. ಇದು 2ನೇ. ಇದರಲ್ಲಿ ಡಿಫರೆನ್ಸ್ ಕಾಣ್ತಾ ಉಂಟು ನಿಮಗೆ. ಡಿಫರೆನ್ಸ್ ಅಂದ್ರೆ ಈ ಒಂದು ನ್ಯೂಕ್ಲಿಯಸ್ ಏನಿದೆ, ಈ ನ್ಯೂಕ್ಲಿಯಸ್ ಇಲ್ಲಿ ಚೂರು ಉದ್ದ ಆದಾಗೆ ಇದೆ, ಒಂದು ಚೂರು ಬೆಳೆದ ರೀತಿಯಲ್ಲಿ. ಈ 3ನೇ ಪಿಕ್ಚರ್ ಅಲ್ಲಿ ಸಹ ನ್ಯೂಕ್ಲಿಯಸ್ ಏನೋ ಒಂದು 8 ಶೇಪ್ ಅಲ್ಲಿ ಬರ್ತಾ ಉಂಟು, ಈ ರೀತಿ ಎಂಟು ನಂಬರ್ ಶೇಪ್, 8 ಶೇಪ್ ಅಲ್ಲಿ. ಆಮೇಲೆ ಅದು ಮತ್ತಷ್ಟು ಇಲಾಂಗೇಶನ್ ಆಗ್ತಾ ಉಂಟು ಈ 4ನೇ ಪಿಕ್ಚರ್ ಅಲ್ಲಿ. ಆಮೇಲೆ 5ನೇ ಪಿಕ್ಚರ್ ಅಲ್ಲಿ ಅಂತ ಇದು ಫುಲ್ ಎಳ್ದಿಟ್ಟಾಗಿ ಉಂಟಲ್ವಾ. ಇದು ಏನು ಯಾವ ರೀತಿ ಅಂದ್ರೆ, ಈ ಹೆಸರೇ ಹೇಳಿದಾಗ ಬೈನರಿ ಫಿಷನ್ ಹೇಳಿದ್ರೆ 2 ಡಿಫ್ರೆನ್ಶಿಯೇಟ್ ಆಗುವಂತಹದ್ದು. ಈಗ ಒಂದು ಇದನ್ನು ಪೆನ್ ಇದೆ, ಅದನ್ನು ಮುರಿದು ದೂರ ಮಾಡುತ್ತೆ, ಅದನ್ನು ಫಿಷನ್ ಅಂತ ಹೇಳ್ಬಹುದು. ನಾನು ಎಕ್ಸಾಂಪಲ್ ಗೆ ಹೇಳ್ತೇನೆ, ಎಕ್ಸಾಕ್ಟ್ಲಿ ಟರ್ಮ್ ಅದಲ್ಲ, ಆದ್ರೂ ನಿಮಗೆ ಅರ್ಥ ಆಗುವ ಹಾಗೆ. ಈ ಬೈನರಿ ಫಿಷನ್ ಅಲ್ಲಿ ಈ ಅಮೀಬಾದಲ್ಲಿ ಏನಾಗ್ತದೆ ಹೇಳಿದ್ರೆ, ಒಂದು ಹೆಲ್ದಿ ಅಮೀಬಾದಲ್ಲಿ ಇದು ಅಮೀಬಾ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಇದು ಸಿಂಗಲ್ ಸೆಲ್ ಅಂದ್ರೆ ಏಕಕೋಶೀಯ ಜೀವಿ. ಇದರ ಒಳಗೆ ಒಂದು ಸೆಲ್ ಅಲ್ಲಿ ಇರ್ಬೇಕಾದಂತ ಸೆಲ್ ನ್ಯೂಕ್ಲಿಯಸ್, ಅದರ ಬೇರೆ ಬೇರೆ ಏನು ಸೆಲ್ ಆರ್ಗನಲ್ಸ್ ಉಂಟು, ಅದೆಲ್ಲ ಇರ್ತದೆ. ಈ ಅಮೀಬಾ 2 ಅಮೀಬಾಗಿ ಡಿವೈಡ್ ಆಗ್ಬೇಕಿದ್ರೆ ಇಲ್ಲಿ ತೋರಿಸಿದ ಹಾಗೆ, ಈಗ ಹೇಗೆ ಆಸ್ತಿಯಲ್ಲಿ ಪಾಲು ಮಾಡಿದ್ರೆ ಎಲ್ಲ ಕೇಳ್ತಾರೆ ಪಾಲಲ್ಲಿ ನಮಗೆ ಸಮಪಾಲು ಬೇಕು ಅಂತ, ಅದೇ ರೀತಿ ಅಮೀಬಾ ಕೂಡ ಸಮಪಾಲು ಮಾಡಿ ಕೊಟ್ಟೆ. ಆ ಒಂದು ಅಮೀಬಾದ ಸೆಲ್ ಅಲ್ಲಿ ಏನೆಲ್ಲ ಸೆಲ್ ಆರ್ಗನಲ್ಸ್ ಇರ್ತದೆ ಅದನ್ನು ಸಮಪಾಲು ಮಾಡಿ
ಎರಡು ಡಿಫ್ರೆಂಟ್ ಅಮೀಬಗಳಾಗುವಂಥದ್ದು. ಆದ್ರೆ ಈ ಸಮಪಾಲು ಏನಾಗ್ತದೆ ಆ ಟೈಮಲ್ಲಿ ಅದು ಬರೀ ಇದ್ದದನ್ನು ಮಾತ್ರ ಸಮಪಾಲು ಮಾಡೋದಲ್ಲ, ಅದು ವೃದ್ಧಿಸಿಕೊಳ್ತದೆ, ಅಲ್ಲಿ ಡೆವಲಪ್ಮೆಂಟ್ ಆಗ್ತದೆ. ಅಂದ್ರೆ ಈ ಒಂದು ನ್ಯೂಕ್ಲಿಯಸ್ ಇದ್ದದೇನೋ ಅದು ಎರಡು ನ್ಯೂಕ್ಲಿಯಸ್ ಆಗುವಷ್ಟು ಅದರಲ್ಲಿ ಆ ಜೆನೆಟಿಕ್ ಇನ್ಫಾರ್ಮೇಶನ್ ಅನ್ನು ಡೆವಲಪ್ ಮಾಡಿಕೊಳ್ಳುವಂತಹದ್ದು. ಹಾಗಾಗಿ ಇಲ್ಲಿ ಈ ಪ್ರತಿಯೊಂದನ್ನು ಡೆವಲಪ್ ಏನು ಈ ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್, ಫೋರ್ತ್ ಸ್ಟೇಜ್ ಇಲ್ಲಿ ತೋರಿಸಿಕೊಟ್ಟಿದ್ದೇನೆ. ಇದರಲ್ಲಿ ಎಲ್ಲವೂ ಕೂಡ ಈ ಸೆಲ್ ಆರ್ಗನಲ್ಸ್ ಇರ್ಬೋದು, ಬೇರೆ ಬೇರೆ ಈ ಸೆಲ್ ಆರ್ಗನಲ್ಸ್ ಕೂಡ ಇದು ಡೆವಲಪ್ ಆಗ್ತಾ ಹೋಗ್ತದೆ. ಅಂದ್ರೆ ಇನ್ನೊಂದು ಸೆಲ್ಲಿಗೆ ಬೇಕಾಗುವಷ್ಟು ಅದರನ್ನೇ ಹೋಲುವಂತಹ ಬೇರೆ ಆರ್ಗನಲ್ ಕೂಡ ಅದು ಪ್ರೊಡ್ಯೂಸ್ ಮಾಡ್ತದೆ. ಹಾಗಾಗಿ ಈ ಏನು 4ನೇ 5ನೇ ಸ್ಟೇಜ್ ಇರ್ತದೆ, ಇಲ್ಲಿ ಆಗುವಾಗ ಈ ಎರಡು ಸೆಲ್ಲಿಗೆ ಬೇಕಾಗುವಂತಹ ಸೆಲ್ ಆರ್ಗನಲ್ಸ್ ಮತ್ತೆ ನ್ಯೂಕ್ಲಿಯಸ್ನ ಕ್ವಾಂಟಿಟಿ ಏನುಂಟು ಇದು ಸಮವಾಗಿ ಡಿವೈಡ್ ಆಗಿರ್ತದೆ. ಮತ್ತು ಒಂದು ಕಂಪ್ಲೀಟ್ಲಿ ಮೆಚೂರ್ಡ್ ಸ್ಟೇಜಿಗೆ ಈ ಎರಡು ಅಮೀಬದ ಸ್ಟ್ರಕ್ಚರ್ಗಳು ರೀಚ್ ಆದ್ಮೇಲೆ ಅದು ಡಿಟ್ಯಾಚ್ ಆಗಿ ಎರಡು ಹೊಸ ಅಮೀಬಗಳಾಗಿ ಆಗುವಂತಹದ್ದು. ಇದೇ ರೀತಿ ನಮ್ಮ ಏನು ಹ್ಯೂಮನ್ ಸೆಲ್ಸ್ ಅಥವಾ ಅನಿಮಲ್ ಸೆಲ್ಸ್ ಇರಬಹುದು, ಪ್ಲಾಂಟ್ ಸೆಲ್ ಇರ್ಬೋದು, ಇದೇ ರೀತಿ ಸೆಲ್ಗಳು ಡಿವೈಡ್ ಆಗುವಂಥದ್ದು. ಅಂದ್ರೆ ಪ್ರತಿಯೊಂದು ಅನಿಮಲ್ ಸೆಲ್ ಇರ್ಬೋದು, ಪ್ಲಾಂಟ್ ಸೆಲ್ ಇರ್ಬೋದು, ಅದರದ್ದು ಅದೊಂದು ಲೈಫ್ ಸ್ಪ್ಯಾನ್ ಇರ್ತದೆ, ಅದಕ್ಕೊಂದು ಜೀವಿತ ಅವಧಿ ಅಂತ ಇರ್ತದೆ ಆ ಸೆಲ್ಸ್ಗೆ. ಕೆಲವು ಸೆಲ್ಸ್ ದಿವಸ ಇರ್ಬೋದು, ಕೆಲವು ಸೆಲ್ಸ್ ತಿಂಗಳುಗಳಿರ್ಬೋದು. ಇದೇ ರೀತಿ ಒಂದು ಟರ್ಮ್ ಮುಗ್ದ ಮೇಲೆ ಸೆಲ್ ಸಾಯಲೇಬೇಕು. ಆ ಒಂದು ಸೆಲ್ ಸಾಯದ ಹಾಗೆ ಇರ್ತದೆ, ಅದು ಕ್ಯಾನ್ಸರ್ನ ಲಕ್ಷಣ ಅಂತದೆಲ್ಲ ಆಗಿರ್ತದೆ. ಅದೇ ರೀತಿ ಒಂದು ಈಗ ಹೇಳುದು ಹೆಲ್ದಿ ಎನ್ವಿರಾನ್ಮೆಂಟ್ ಅಲ್ಲಿ ಹುಟ್ಟು ಸಾವುಗಳು ಇರ್ತದೆ. ಅದೇ ರೀತಿ ಮನುಷ್ಯನ ದೇಹದ ಪ್ರತಿಯೊಂದು ಸೆಲ್ಗಳು ಕೂಡ ಪರ್ಮನೆಂಟ್ ಆಗಿ ಇರೋದಿಲ್ಲ, ಅದಕ್ಕೊಂದು ಇಂಥದ್ದು ಅಷ್ಟೇ ದಿವಸಗಳ ಟರ್ಮ್ ಅಂತ ಉಂಟು, ಅಷ್ಟೇ ದಿವಸದ ಹೆಲ್ದಿಯಾಗಿ ಕೆಲಸ ಮಾಡುವಂಥದ್ದು ಅದರದ್ದು. ಅದೇ ರೀತಿ ಅಮೀಬ ಕೂಡ ಒಂದು ನಿರ್ದಿಷ್ಟ ದಿವಸಗಳ ತನಕ ಅದು ಒಂದು ಏನು ಇದ್ದು ಆಮೇಲೆ ಅದು ಟೈಮ್ ಬಂದ ಹಾಗೆ ಡಿವೈಡ್ ಆಗ್ತಾ ಹೋಗ್ತದೆ. ಹಳೆಯ ಅಮೀಬ ಸಾಯ್ತಾ ಹೋಗ್ತದೆ, ಆಮೇಲೆ ಡಿವೈಡ್ ಆದ ಹೊಸ ಅಮೀಬ ಬದುಕ್ತಾ ಹೋಗ್ತದೆ. ಈ ರೀತಿ ಅಮೀಬದ ಜನರೇಷನ್, ಅಮೀಬದಲ್ಲಿನ ಈ ಸೆಕ್ಷುವಲ್ ರಿಪ್ರೊಡಕ್ಷನ್ ಇಂದಾಗಿ ಅಮೀಬ ಹೀಗೆ ಮುಂದುವರಿಸುವಂಥದ್ದು ಅದರ ಜನರೇಷನ್ ಅನ್ನು. ನಾವು ಇವತ್ತಿನ ಈ ಏನು ಚಾಪ್ಟರ್ ಅಲ್ಲಿ ಅನಿಮಲ್ ರಿಪ್ರೊಡಕ್ಷನ್ ಅಲ್ಲಿ ಏನೆಲ್ಲ ತಿಳ್ಕೊಂಡೆವು, ರಿಪ್ರೊಡಕ್ಷನ್ ಅಂದ್ರೆ ಏನು, ಮೋಡ್ಸ್ ಆಫ್ ರಿಪ್ರೊಡಕ್ಷನ್, ಅದರಲ್ಲಿ ಸೆಕ್ಷುವಲ್ ಮತ್ತೆ ಸೆಕ್ಷುವಲ್ ಹೇಳುವ ಎರಡು ಮೋಡ್ಸ್ ಉಂಟು. ಸೆಕ್ಷುವಲ್ ಅಲ್ಲಿ ನಾವು ಈಗಾಗಲೇ ನೋಡಿದ ಹಾಗೆ ಎರಡು ಟೈಪ್ಸ್ ಕಲ್ತೆವು. ಆಮೇಲೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ರಿಪ್ರೊಡಕ್ಟಿವ್ ಆರ್ಗನ್ಸ್ ಗಳ ಬಗ್ಗೆ ಕಲ್ತೆವು. ಆಮೇಲೆ ಫರ್ಟಿಲೈಸೇಷನ್ ಹೇಗೆ ಆಗ್ತದೆ, ಫರ್ಟಿಲೈಸೇಷನ್ ಅಂದ್ರೆ ಎಂಬ್ರಿಯೋ ಹೇಗೆ ಆಗ್ತದೆ, ಆಮೇಲೆ ವಿವಿಪ್ಯಾರಸ್ ಅಂದ್ರೆ ಎಂತ, ಫರ್ಟಿಲೈಸೇಷನ್ ಅಲ್ಲಿ ಇಂಟರ್ನಲ್ ಫರ್ಟಿಲೈಸೇಷನ್, ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಇದನ್ನು ಕಲ್ತೆವು. ಆಮೇಲೆ ಇದರಲ್ಲಿ ಮೆಟಾಮಾರ್ಫೋಸಿಸ್ ಅಂತ ಕಲ್ತೇವೆ, ಯಂಗ್ ಒನ್ಸ್ ಅಂಡ್ ಅಡಲ್ಟ್ಸ್ ಈ ವಿಷಯದಲ್ಲಿ. ಹೀಗೆ ಇವತ್ತು ಆಲ್ಮೋಸ್ಟ್ ಈ ಒಂದು ಚಾಪ್ಟರ್ ಅನ್ನು ಕವರ್ ಮಾಡ್ಲಿಕ್ಕೆ ಟ್ರೈ ಮಾಡಿದೆ ನಾನು. ನಿನ್ನೆ ಮೈಕ್ರೋ ಆರ್ಗಾನಿಸಮ್ಸ್ ನ ಚಾಪ್ಟರ್ ಕವರ್ ಮಾಡ್ಲಿಕ್ಕೆ ಟ್ರೈ ಮಾಡಿದೆ. ನಾಳೆಗೆ ನಿನ್ನೆ ಕವರ್ ಮಾಡಿದಂತಹ ಮೈಕ್ರೋ ಆರ್ಗಾನಿಸಮ್ಸ್ ಮತ್ತು ಇವತ್ತು ಮಾಡಿದಂತಹ ಈ ಏನು ಅನಿಮಲ್ ರಿಪ್ರೊಡಕ್ಷನ್ ಇದೆ, ಇದರ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಸೆಷನ್ ನಾಳೆ ಇರ್ಲಿಕ್ಕಿದೆ. ಏನು ನಿನ್ನೆ ಕಲ್ತದ್ದು ಇದೆ, ಇವತ್ತು ಕಲ್ತದ್ದಿದೆ, ನಿಮ್ಮಲ್ಲಿ ಟೆಕ್ಸ್ಟ್ ಬುಕ್ಸ್ ಏನಾದ್ರೂ ಇದ್ರೆ ಅದರಲ್ಲಿ ಎರಡು ಚಾಪ್ಟರ್ ಅನ್ನು ಸರಿಯಾಗಿ ಓದಿಕೊಳ್ಳಿ. ನಾಳೆ ಈ ಚಾಪ್ಟರ್ ಗೆ ಸಂಬಂಧಪಟ್ಟ ಹಾಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನು ನಾವು ಸಾಲ್ವ್ ಮಾಡ್ಲಿಕ್ಕಿದ್ದೇವೆ. ನಾವು ನಾಳೆ ಸಾಲ್ವ್ ಮಾಡುವಂತಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ಏನು ಇವತ್ತು ಕಲ್ತದ್ದೇ, ನಿನ್ನೆ ಕಲ್ತದ್ದೇ ಬರ್ತದೆ ಅಥವಾ ಹೊಸದಾಗಿ ಏನ್ ಬರ್ತದ, ಹೊಸದಾಗಿ ಬರ್ತದನ್ನು ಹೇಗೆ ಸಾಲ್ವ್ ಮಾಡೋದು, ಇದನ್ನೆಲ್ಲ ಕಲಿಯುವ. ಅಲ್ಲಿಯವರೆಗೆ ಇದ್ದ ಟೈಮನ್ನು ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡಿಕೊಂಡು ಎಲ್ಲವನ್ನು ಸ್ಟಡಿ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಎಲ್ರಿಗೂ ಕ್ಲಾಸ್ ಕೇಳಿದ್ದಕ್ಕೆ.